ಬರ್ಬಾರ ಆಫೀಸ್ ಅಡಿವಲ್ಲ ಇರಪ್ಪ 5 ನಿಮಿಷ ಒಳ್ಳೆ. ಓಕೆ ಬಲೆ ಬಲೆ ಕೆಲಸ ಕೂಡ ಕಂಪ್ಲೀಟ್ ಆಯ್ತು. ಟಾಯ್ಲೆಟ್ ಬಾತ್ರೂಮ್ ಪಂಚಾಯತ್ ಮಿನಿ ಮಲ್ಪ ಅಂದ ಚೋರ್ದಿನ ತುಂಬ ರೋಟ್ರಿ ಹಿಡಿದು ಮಿನಿ ಮಲ್ತು ಕೊಡ್ತೋಳಿ ಅಣ್ಣ ಅಂದ ತೂಕಾವ ಬೋಡಿ ಬೋಡಿ ಅವ ಮಸ್ತ್ ಸಾರ್ವಜನಿಕ ವ್ಯಕ್ತಿ ಹೇಳಿದ್ರೆ ಕಚೇರಿಗೆ ತುಂಬ ಜನ ಬರ್ತಾರೆ. ಈಗ ಸಾರ್ವಜನಿಕ ಜೀವನ ಹೇಗಾಗಿದೆ ಅಂತೀರಿ ನಾನು ಹೇಳೋದು, ಹಿಂದೆ ರಾಜಕೀಯಕ್ಕೆ ಬರೋರಿಗೆ ಜನ ದುಡ್ಡು ಕೊಡ್ತಾ ಇದ್ರು, ಚುನಾವಣೆಗೆ ಹೆಲ್ಪ್ ಆಗಬೇಕಾಗುತ್ತೆ. ಎಸ್ ಇನ್ವಿಟೇಷನ್ ಗೊತ್ತಿಲ್ಲ ಪರಿವಾರದವ್ರೆ ನೀವು ಸರ್? ಆಯ್ತಾಯ್ತು. ಈ ಕಡೆ ಒಳ್ಳೆ ಹೆಸರು ಉಂಟಿದೆ ಅಂತ, ಹಿಂದೂ ಹೃದಯ ಸಂಗಮ, ಗೋಪೂಜೆ, ಓಕೆ, ಭಜನದಳದವರು, ರೈಟ್. ಕುಲ್ಲಿ ಸಂಘಟನೆ, ಶಕ್ತಿ, ಜೀವಾಳ ಎಲ್ಲ ಕಾರ್ಯಕರ್ತರಲ್ವ? ಚೌಟ್ರದಿಕ್ಕಿಯರ ಚೌಟ್ರೋಡ್ ಕೊಡತ್ತೆ. ಪುತ್ತಿಲಣ್ಣ ಇದ್ದಾರೆ, ಪುತ್ತಿಲಣ್ಣ ಇವರಿದ್ದಾರೆ, ಪಾರ್ಟಿಯವರೆಲ್ಲ ಇದ್ದಾರೆ, ನೀವು ಸಹ ಇರ್ತೀರಾ? ನಮ್ಮದೇ ಪಾರ್ಟಿ ಅಲ್ಲ, ನಾವು ಇದ್ದ ಕಾರಣ ಪಾರ್ಟಿ ಇರೋದು ಇವತ್ತು. ಅಲ್ಲ ಲೇಬಲ್ ಹಾಕಿ ಪಾರ್ಟಿ ಅಲ್ಲ ನಮ್ದು ಅಂತ, ಈಗ ನಾವು ಲೇಬಲ್ ಹಾಕುದು ಪಾರ್ಟಿ ಅವರಿಗೆ ಅಲ್ವಾ? ಡೆಡ್ಲೈನ್ ಎಷ್ಟು ಗಂಟೆ ಅರೋಣ? ಎಷ್ಟು ಗಂಟೆ ಕಾರ್ಯಕ್ರಮ ಮುಗಿಬೇಕು? ಎಂತ 10 ಗಂಟೆಗೆ ಮುಗಿಸ್ಬೇಕು ಅಂತ ಹೇಳಿ. ಇದು ಅವ್ರದ್ದು ಯಾವುದು ಮೈಕ ಕಡಿಮೆ ಮಾಡಿ, ಇದು ಮೈಕ ಕಡಿಮೆ ಮಾಡಿ ಮಾಡ್ಲಿಕ್ಕೆ ಎಂತ ಉಂಟು, ನಾಟಕ ಆಟ ಇರುವುದೇ ಮೈಕದಲ್ಲಿ. ಅದು ಎಲ್ಲ ಕ್ಷೇತ್ರದಲ್ಲಿ ಸ್ವಲ್ಪ ಜನಪ್ರತಿನಿಧಿಗಳದನ್ನು ಇದು ಮಾಡ್ತಾ ಇದ್ರೆ ಪಾಸ್ ಆಗ್ತಿತ್ತು ಅಂತ. ಎಂತ ಮಾಡ್ತದೆ ನೋಡುವ ಅಂತ ಹೇಳಿ ಅದನ್ನು ಟೈಮು ಇದು ಮಾಡ್ತಾ ಇದ್ರೆ ಪಾಸ್ ಆಗ್ತಿತ್ತು. ಭೂತಗೋಲ ಅಂದುಪುರ ರಾತ್ರಿ ಇಂಪ್ಲಿಮೆಂಟ್ ಮಲ್ಪೋಯ್ರ ಇದನ್ನ ಸೆಟ್ಲ್ ಮಾಡ್ತೀರ ಗೋವಾತಿಯದೇನು ಈ ಕೇಸ್ ಇಲ್ಲಿ ಸೀಸ್ ಮಲ್ಪಣ ಇತ್ತನತ್ತ ಏನು ಅಮೆಂಡ್ಮೆಂಟ್ ಮಾಡ್ತಾರೆ ಬಿದ್ದಾಡ್ತೀರಿ. ಅದು ಈಗದ್ದು ಗೋ ಹತ್ಯೆ ನಿಷೇಧದ್ದು ಕಾನೂನು ಟೈಟ್ ಇತ್ತು. ಹಿಡಿದ ವಾಹನ ಅವನಿಗೆ ಬಿಡುಗಡೆ ಮಾಡ್ಲಿಕ್ಕಿಲ್ಲ, ಅದು ಏಲಮೆ 4 ವರ್ಷ 5 ವರ್ಷ ಕಳೆದು ಏಲಮೆ ಆಗುದು. ಮನೆ ಎಲ್ಲಿ ಮಾಡಿದಾನೆ ಗೋ ಹತ್ಯೆ ಎಲ್ಲಿ ಆಗಿದೆ ಆ ಮನೆಯನ್ನ ಸೀಸ್ ಮಾಡ್ಲಿಕ್ಕೆ ಆಗ್ತದೆ. ಅವನಿಗೆ ಅಲ್ಲಿ ವಾಸ್ತವ್ಯ ಇಲ್ಲ, ಅದನ್ನು ಸರ್ಕಾರಕ್ಕೆ ತಗೊಳ್ಳಿಕ್ಕೆ ಆಗ್ತದೆ, ಅವನಿಗೆ ಅದನ್ನು ವಾಸ್ತವ್ಯಕ್ಕೆ ಕೊಡ್ಲಿಕ್ಕಿಲ್ಲ. ಅದೆಲ್ಲ ಮಾಡುವಂಥದ್ದು 1 2 4 5 ಕಡೆ ಇಂಪ್ಲಿಮೆಂಟ್ ಆಯ್ತು. ಈಗ ಕಾನೂನು ಮಸೂದೆ ಚೇಂಜ್ ಆಯ್ತು. ಈಗ ಅದು ಚೇಂಜ್ ಮಾಡಿ ಮೊನ್ನೆ ಸಚಿವ ಸಂಪುಟದಲ್ಲಿ ಚೇಂಜ್ ಮಾಡಿದ್ರು. ಈಗ ಅದು ವಿಧಾನಸಭೆಯಲ್ಲಿ ಡಿಸ್ಕಷನ್ ಆಯ್ತಾ? ಸಚಿವ ಸಂಪುಟದಲ್ಲಿ ಅದನ್ನು ಅಂಗೀಕಾರ ಮಾಡಿದ್ರು, ಸಭೆಯಲ್ಲಿ ಡಿಸ್ಕಷನ್ ಈಗ ಮಾಡ್ತಾರೆ. ಮಾಡಿದ್ರೆ ಇದು ಮೆಜಾರಿಟಿ ಇರುವಾಗ ಎಂತ ಬೊಬ್ಬೆ ಹಾಕಿದ್ರೆ ಎಂತ ಸಾವು ಉಂಟಾ? ಎಂಥದ್ದಾಗುದಿಲ್ಲ, ಇವರು ಬೊಬ್ಬೆ ಹಾಕೊಂಡಿರ್ತದೆ, ನಿರ್ಣಯಿಸಲಾಗಿದೆ. ನೆಕ್ಸ್ಟ್ ಈಗ ಹಾಗೆ ನೆಕ್ಸ್ಟ್ ಗೌರ್ಮೆಂಟ್ ಚೇಂಜ್ ಆಗಿದ್ದು ಪುನಃ ಚೇಂಜ್ ಮಾಡ್ಬೋದಲ್ಲ? ಮಾಡ್ಬೋದು, ಗೌರ್ಮೆಂಟ್ ಬರಬೇಕಲ್ಲ, ಬಂದರೆ ಚೇಂಜ್ ಮಾಡ್ಬೋದು. ಕಾನೂನು ಪ್ರಕಾರ ನಡೆಯೋದಲ್ಲ, ಕಾನೂನು ಹೇಗುಂಟು ಹಾಗೆ ಪೊಲೀಸರು ಹಾಗೆ ಕೆಲಸ ಮಾಡಬೇಕು. ಈಗ ನಮ್ಮ ಪೊಲೀಸರಿಗೆ ಕೂಡ ಕಾನೂನು ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. 90s ಆಮೇಲೆ ನೀವು ಫಸ್ಟ್ ಯಾವ ಹಿಂದೂ ಸಂಘಟನೆಗೆ ಫಸ್ಟಿಗೆ ಬಂದದ್ದು ನೀವು? ಸ್ಕೂಲಲ್ಲಿ ಇರುವಾಗ ABVP, ಆನಂತರ BMS ಇತ್ತು, ಭಾರತೀಯ ಮಜ್ದೂರ್ ಸಂಘ. ಆಮೇಲೆ ಇವರಿದ್ರು ಅದರಲ್ಲಿ, ಬಜರಂಗ ದಳ, ಅಣ್ಣ ವಿನಯ್ ಚಂದ್ರ ಎಲ್ಲ ಅದರಲ್ಲಿ ಇದ್ರ ಮಜ್ದೂರ್ ಸಂಘದಲ್ಲಿ. ಬಜರಂಗ ದಳಕ್ಕೆ ಫಸ್ಟಿಗೆ ಬಂದಿದ್ದು. ಎಷ್ಟನೇ ಇಸ್ವಿಯಲ್ಲಿ ಅದು? ಇದಾದ ನಂತರ PUC ಆದ ನಂತರ ನೇರವಾಗಿ ಅದಕ್ಕೆ ಬಂದು. ಏನು ಜವಾಬ್ದಾರಿ ಕೊಟ್ಟರು ಬಜರಂಗ ದಳದಲ್ಲಿ? ತಾಲೂಕು ಸಂಯೋಜಕ ಕೊಟ್ಟರು, ಆಮೇಲೆ ಜಿಲ್ಲೆ ಜವಾಬ್ದಾರಿ ಕೊಟ್ಟರು. ಎಷ್ಟು 90s ಅಲ್ಲಿ ಇರ್ಬೋದು. 90s ಅಲ್ಲಿ ಇಲ್ಲಿ ಸ್ವಲ್ಪ ಗಲಾಟೆ ಎಲ್ಲ ಜೋರು ಆಗ ವಿಪರೀತ. ನಾವು ಹೋಗುವಾಗ ತಿರುಗಿ ನೋಡುವಾಗ ಇತ್ತು, ಆಗ ಸಂಘಟನೆ ಅಂದ್ರೆ ಅಷ್ಟು ಗಟ್ಟಿ ಇತ್ತು, ಅದರಲ್ಲಿ ಮುಗೀತು ಅಂತ. ಯಾವ ಗಾಡಿ ಯಾವ್ದಿತ್ತು ಆಗ ನೊಟ್ಟಿಗೆ? ನಮ್ಮ ಹತ್ರ ಒಂದು ಇದಿತ್ತು, ಯಾವುದು ಬೊಲೆರೋ ಅರುಣನ ಯುಟಿಲಿಟಿ ಅಂತ ಹೇಳಿತ್ತು. ಅದು ಹೋದ್ರೆ ಆಯ್ತು, ಅಲ್ಲಿ ಏನಾದ್ರೂ ಆಗಿದೆ ಅಂತ ಹೇಳಿ ಲೆಕ್ಕ. ನಮ್ಮ ಹಿಂದೆ ಪೊಲೀಸ್ನವರು ಬರ್ತಾ ಇದ್ರು, ಆಗ ಪರಿಸ್ಥಿತಿ ಇತ್ತು ಅಂತ. ಬಜರಂಗ ದಳದಲ್ಲಿ ಈಗ ಬಜರಂಗ ದಳ ಹೀಗೆ. ಈಗ ನಾನು ದಕ್ಷಿಣ ಕನ್ನಡದಲ್ಲಿ ಬೆಳೆದವನು, ನಾನು ಸುಳ್ಳ್ಯದಲ್ಲಿ 12th, ಆಮೇಲೆ ಫಾದರ್ ಮುಲ್ಲಾಸಲ್ಲಿ MBBS. ಈ ಸಂಘದ ಕೆಲವರು ತುಂಬ ಸಾಫ್ಟ್ ಆದ ಒಂದು ಫೀಲಿಂಗ್ ಬಂತು. ಸಂಘದಲ್ಲಿ ತುಂಬ ಸಾಫ್ಟ್, ಸ್ವಲ್ಪ ಒಂದು ರಭಸ ಮಾಡ್ಲಿಕ್ಕೆ ಒಂದು ಆಕ್ಟಿವ್ ಸಂಘಟನೆ ಬೇಕು ಹೇಳಿ ಈ ಬಜರಂಗ ದಳ ಎಲ್ಲ ಬಂದದಲ್ಲ. ಅಂದರೆ ಇಟ್ ಈಸ್ ನೋನ್ ಆಸ್ ಸ್ವಲ್ಪ ಹುಡುಗರಿಗೆಲ್ಲ ಭಾಷಣ ಇಷ್ಟ ಆಗೋದಿಲ್ಲ ಸ್ವಲ್ಪ. ಸೊ ಅದ್ರ ನಿಮಗೆ ಜವಾಬ್ದಾರಿ ಕೊಟ್ಟರು. ಏನಾಗಿದ್ದಾರೆ ಜಿಲ್ಲಾ ಸಂಚಾಲಕ? ಎಂತ ಆಗಿದ್ರಿ? ಜಿಲ್ಲಾ ಸಂಚಾಲಕ ಆಗಿದ್ದು. ಎಷ್ಟನೇ ಇಸ್ವರೆಗೆ ನೀವು ಬಜರಂಗ ದಳದಲ್ಲಿ ಬಂದ್ರಿ? ಅಲ್ಲಿ ನಿಮಗೆ ಆಗ ನೀವು ಇಲ್ಲಿದ್ದು ಫಿಗರ್ ಪುತ್ತೂರು ಮತ್ತು ಜಿಲ್ಲೆದು, ನಿಮಗೆ ರಾಜ್ಯದಲ್ಲಿ ಮಾರ್ಗದರ್ಶಕ ಬಜರಂಗ ದಳದ್ದು ಮೆಂಟರ್ ಯಾರು ಮಾಡ್ತಾ ಇದ್ರು?
ಹಾಗೆ ಇವ್ರು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ರು. ಯಾರು ಸುನೀಲ್ ಕುಮಾರು, ಸಿ ಟಿ ರವಿ ಅವರು, ಮಹೇಂದ್ರ ಕಾಂಗ್ರೆಸ್ಗೆ ಹೋದ್ರು. ಹೌದು. ಆಮೇಲೆ ಹೌದು, ಇದೊಂದು ಗಲಾಟೆ ಆದ್ರೆ ನಿಮ್ದು ಹೇಳ್ತಾರಲ್ಲ, ಈಗ ನೋಡಿ ಇಲ್ಲಿ ಹುಡುಗರು ಬಂದ್ರು, ಅಣ್ಣ ಅರುಣ್ ಅಣ್ಣ ಬರ್ಬೇಕು ಹೇಳಿ. ಆಗ ನೀವು ಬಜರಂಗ ದಳದಲ್ಲಿ ಯೂತ್ ಇದ್ದಾಗ ನಿಮ್ಮ ಅಣ್ಣ ಯಾರಾಗಿದ್ರು ಡೈರೆಕ್ಟ್ ಅಂದ್ರೆ ಅದೇನಿಲ್ಲ ಮಾರ್ಗದರ್ಶನ ಮಾಡ್ಲಿಕ್ಕೆ? ಸಿ ಟಿ ರವಿ ಹೀಗೆ ಅಲ್ಲ ಇದ್ರು. ಆಗ ಸಂಘಟನೆ ಯಾರು ಪ್ರಾಂತದ ಜವಾಬ್ದಾರಿ ಸುನೀಲ್ ಕುಮಾರ್ ಇದ್ರು. ಅವ್ರಿಗೆಲ್ಲ ನೀವು ಕೆಲಸ ಮಾಡಿರೋಂಥ ಐಡಿಯಾ ಉಂಟು, ನಿಮ್ಮನ್ನು ಚಂದ ಗೊತ್ತುಂಟು. ಹೌದು. ಆಮೇಲೆ ಮತ್ತೆ ಯಾವ ಸಂಘಟನೆಗೆ ಹೋದ್ರಿ? ಈ ಸಂಘಟನೆ ಜವಾಬ್ದಾರಿ ನಿಮ್ಗೆ ಯಾರು ಕೊಡ್ತಾ ಇದ್ರು? ಅಂದ್ರೆ ಪರಿವಾರದಲ್ಲಿ ಸಂಘಟನೆಯ ಹಿರಿಯರು ಈ ಜವಾಬ್ದಾರಿ ಅರುಣನ ಬೇಕು ಬಜರಂಗ ದಳಕ್ಕೆ. ಆಮೇಲೆ ಆಮೇಲೆ ಹಿಂದೂ ಜಾಗರಣ ವೇದಿಕೆ ಸ್ವಲ್ಪ ಆಕ್ಟಿವ್ ಆಯ್ತಲ್ಲ. ಬಜರಂಗ ದಳದ ಇದರ ನಂತರ ಹಿಂದೂ ಜಾಗರಣ ವೇದಿಕೆಗೆ ಬೇಕು ಅಂತ ಅಂದ್ರು. ಅದರಲ್ಲಿ ಏನ್ ಜವಾಬ್ದಾರಿ ಕೊಟ್ಟರು ಅವಾಗ? ಸಮಾವೇಶ ಎಲ್ಲ ಆಗ್ತಾ ಇತ್ತು, ಅದರದ್ದು ಜವಾಬ್ದಾರಿ ಕೊಟ್ಟರು. ಮತ್ತೆ ವಿಶ್ವ ಹಿಂದೂ ಪರಿಷತ್ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ್ದು ನಮಗೆ ಕೊಟ್ಟರು. ಇಲ್ಲೇ ಅದರಲ್ಲಿ ಸುಮಾರು 50,000 ಜನ ಸೇರಿದಂಥ ಒಂದು ಇತಿಹಾಸ ನಿರ್ಮಾಣ ಮಾಡಿದ ಆ ಟೈಮಲ್ಲಿ ಅದೇ ಸುವರ್ಣ ಮಹೋತ್ಸವದ ಸಮಾಜೋತ್ಸವ ಬಾಯಿ ತೊಗಾಡಿಯ ಬಂದರು. ಅವ್ರು ಬಂದಿದ್ರು, ಅದರ ನೇತೃತ್ವ ನಮ್ಗೆ ಕೊಟ್ಟಿದ್ರು. ಅಂದ್ರೆ ನೀವು ಬೇಸಿಕಲಿ ಹಿಂದೂ ಧಾರ್ಮಿಕ ಮುಖಂಡಾಗಿ ಈ ಹುಡುಗರನ್ನ ಸಂಘಟನೆ ಮಾಡೋದು, ಧಾರ್ಮಿಕ ಕೆಲಸ ಆಕ್ಟಿವ್ ಆಗಿ ಮಾಡಿ. ಅಂದ್ರೆ ಈ ಆಲ್ಮೋಸ್ಟ್ ದಕ್ಷಿಣ ಕನ್ನಡದಲ್ಲಿ ಹೊರಗೆ ನಿಮ್ಮ ಹೆಸರು ಇತ್ತು. ಈಗ ಪ್ರವೀಣ್ ಮಂಗಳೂರಲ್ಲಿ ಇದ್ರು, ಪ್ರಸಾದ್ ಇದ್ರು. ಆಗ ಬಿಜೆಪಿ ಅಧಿಕಾರದಲ್ಲಿ ಇತ್ತ. ನಿಮ್ಮದು MLA MP-ಗಳೆಲ್ಲ ಇದು MP-ಗಳು ಬಂದಿದ್ರು, ಆಲ್ಮೋಸ್ಟ್ MP-ಗಳು ಬಂದಿದ್ರು. MLA-ಗಳು ಚೇಂಜ್ ಆಗ್ತಾ ಇರ್ತಿತ್ತು. ಈ ಹಿಂದೂ ಸಂಘಟನೆಯೊಳಗೆ ಕೆಲವರು ಹಿಂದೂ ಸಂಘಟನೆ ಒಳಗಡೆ ಪಾರ್ಟಿಗೆ ಬರ್ತಾರೆ, ಅವ್ರು ಅಕಾಮಿಡೇಟ್ ಮಾಡಿ ಇಲ್ಲಿ MP MLA ಎಲ್ಲ ಆಗ್ತಾರೆ. ಕೆಲವರನ್ನು ಬರುವುದಿಲ್ಲ, ಕೆಲವರನ್ನು ಬರ್ಲಿಕ್ಕೆ ಬಿಡುವುದಿಲ್ಲ. ಅದು ಒಂದು ಜಾತಿದ ವ್ಯವಸ್ಥೆ ಅಂತ. ಅಂದರೆ ಸಂಘಟನೆ ಕೂಡ ಸಂಘಟನೆಗೆ ಬೆಳೆಯುವಾಗ ಜಾತಿದು ವ್ಯವಸ್ಥೆ ಯಾವುದು ಇರಬಾರ್ದು ಅಂತೇಳಿ ಇರುವಂಥದ್ದು. ಆದರೆ ಸಮಾಜದಲ್ಲಿ ಈಗ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ರಾಜಕೀಯ ವ್ಯವಸ್ಥೆಗಳು ಬಂದಾಗ ಬೇರೆ ಬೇರೆ ವ್ಯವಸ್ಥೆಗಳ ಅಡಿಯಲ್ಲಿ ಸಂಘಟನೆಯ ಕಾರ್ಯಕರ್ತರನ್ನು ಅದಕ್ಕೆ ಜೋಡಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಪರಿಣಾಮ ಸುನೀಲ್ ಕುಮಾರು MLA ಆದರು, ಸಿ ಟಿ ಅವರಿಗೆ ಆಯಿತು. ಈ ರೀತಿ ಎಲ್ಲ ಬೆಳವಣಿಗೆಗಳು ಆಗಿ ಹೋದು. ಅರುಣ್ ನೇರ ವಿಚಾರಕ್ಕೆ ಬರ್ತಾರೆ. ಅರುಣ, ನಿಮಗೆ ಈ ರಾಜಕೀಯ ವ್ಯವಸ್ಥೆ ನೋಡಿದರೆ ಬ್ರಾಹ್ಮಿನ್ಸ್ ಬಿಟ್ಟು ಬೇರೆ ಜಾತಿಯಲ್ಲಿ ಹಿಂದುತ್ವದ ಕೆಲಸ ಮಾಡಿದವರಿಗೆ ಪೊಲಿಟಿಕಲ್ ಅಕಾಮಿಡೇಟ್ ಮಾಡ್ತಾರೆ. ಹೌದು. ಬ್ರಾಹ್ಮಣಾಗಿ ಹುಟ್ಟಿದೆ ಒಂದು ಅದೇ ನೀವು ಬೇರೆ ಜಾತಿ ಗೌಡ್ರು ಅಥವಾ ಬಿಲ್ಲವಸಾಗ ನಿಮ್ಮನ್ನು ಎತ್ತುಕೊಂಡು ಹೋಗಿ MLA ಮಾಡಿ ಬಿಡ್ತಿದ್ರು. ಅಲ್ಲ, ನಾನು ಯಾವ ಜಾತಿ ಅಂತೇಳಿ ಯಾರಿಗೂ ಇಷ್ಟವರೆಗೆ ಗೊತ್ತಿರಲಿಲ್ಲ. ಆ ಚುನಾವಣೆಯ ಸಂದರ್ಭದಲ್ಲಿ ನಾನು ಬ್ರಾಹ್ಮಣ ಅನ್ನುವಂಥದ್ದು ಗೊತ್ತಾಗಿದ್ದು ಬಿಟ್ಟರೆ ನಾನು ಯಾವ ಜಾತಿ ಅಂತೇಳಿ ಯಾರಿಗೂ ಗೊತ್ತಿರಲಿಲ್ಲ. ಅವನು ಶೆಟ್ಟಿ ಇರ್ಬೋದು, ಪೂಜಾರಿ ಇರ್ಬೋದು, ಇದೇ ಚರ್ಚೆ ಆಗ್ತದೆ. ನಿಮ್ಮ ಬಿಹೇವಿಯರ್ ಸ್ವಲ್ಪ ರಫ್ ಆ್ಯಂಡ್ ಟಫ್ ಇತ್ತಲ್ಲ ಸಂಘಟನೆ ಅಂತ ಹೇಳಿರುವಾಗ. ಹಾಗೆ ಅಲ್ಲ ಒಂದು ವಿಷಯ ಹೇಳ್ತಾನೆ ನೋಡಿ, ನೀವು ನಿಮ್ಮ ಈ ಬಿಹೇವಿಯರ್ ಸ್ವಲ್ಪ ರಫ್ ಆ್ಯಂಡ್ ಟಫ್ ಡೈನಾಮಿಕ್ ನೀವು ಸಂಘಟನೆ ಕೆಲಸಕ್ಕಾಗಿ ಮಾಡಿಕೊಂಡ್ರೆ ನೀವು ಚಿಕ್ಕದಿಂದನೇ ಸ್ವಲ್ಪ ಈ ಥರನ ಇಲ್ಲ. ಸಂಘಟನೆಗೆ ಬಂದ ಮೇಲೆ ನಮ್ಮದು ಕೆಲಸ ಕಾರ್ಯಗಳು, ಸ್ಟೇಷನಲ್ಲಿ ಹೋರಾಟ, ಜನರೊಟ್ಟಿಗೆ ರೋಡಲ್ಲಿ ಹೋರಾಟ, ಹೌದು ಹೌದು, ಆ ಥರ ಒಂದು ರಫ್ನೆಸ್ ಆಗ್ತಾ ಹೋದ್ರಿ. ಹೌದು ಹೌದು. ಅಲ್ಲ, ಈ ಪ್ರಶ್ನೆ ಕರೆಕ್ಟ್ ಅಲ್ಲ? ಏನು ಈ ಕಾಸ್ಟ್ ವಿಚಾರ ಉಂಟಲ್ಲ ಬಂದಾಗ ಹೌದೌದು, ನಮಗೆ ಅದರಿಂದ ನೀವು ಹೇಳಿದ ಹಿನ್ನಡೆ ಎಲ್ಲ ನಿಮಗೆ ನೆಗೆಟಿವ್. ಅದು ಹೌದೌದು. ನೀವು ಬ್ರಾಹ್ಮಿನ್ ಈಗಿನ ಪೊಲಿಟಿಕಲ್ ಡೈನಾಮಿಕ್ಸ್ ಅರುಣಣ್ಣ ಬ್ರಾಹ್ಮಿನ್ ಆಗಿರೋ ಅರುಣಗೆ ನೆಗೆಟಿವ್. ಹೌದು 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 ಹೌದು. ಅರುಣಲ್ಲಿ ಮತ್ತೊಂದು ಚರ್ಚೆ ಬರ್ತದೆ. ಸರ್, ನಾನು ಟೀ ಕುಡ್ಕೊಂಡು ಇಂಟರ್ವ್ಯೂ ಮಾಡ್ಬೋದಾ ನಿಮ್ಗೆ? ಮತ್ತೆ ಅಲ್ಲಿ ಹೋದ್ಮೇಲೆ ಬೈಲಿಕ್ಕಿಲ್ಲಲ್ಲ ಇಲ್ಲಿ. ಅಲ್ಲ, ಅರುಣ ನಾನು ಇವತ್ತು ನೋಡಿದೆ ಎಷ್ಟು ಕೆಲಸ ಆಗ್ತಿತ್ತು ಗೊತ್ತಾ, ಫಾಸ್ಟ್ ಆಗಿ. ಇಲ್ಲಿ ಪ್ರಾಬ್ಲಮ್ ಎಂತ ಗೊತ್ತಾ, ಕೊಡಗಲ್ಲಿ 10 ನಿಮಿಷ ಕಾರ್ಯಕ್ರಮ ಮುಗಿತದೆ, ಇಲ್ಲಿ ಒಂದು ವಂದನಾರ್ಪಣೆ ಮುಗಿದಿಲ್ಲ 10 ನಿಮಿಷ ಕೇಳಿ. ಅರುಣ, ಇದಾಯ್ತಲ್ಲ, ಈಗ ಒಂದು ಫೀಲಿಂಗ್ ಇರ್ತಾರಲ್ಲ, ಒಳ್ಳೆ ಶೈನ್ ಆಗ್ತಿದ್ದಾರೆ, ಪಾರ್ಟಿ ಒಳಗೆ ಬರಲಿಕ್ಕೆ ಬಿಡಬಾರ್ದು. ಇದು ಯಾವಾಗಿನ ಶುರು ಆಯಿತು ನಿಮಗೇನಷ್ಟು? ನೋಡಿ, ನಾವು ಅಲ್ಲ, ಈಗ MLA ಟಿಕೆಟ್ ಕೇಳಿದ್ವಿ ಮೊನ್ನೆ, ಅದಕ್ಕಿಂತ ಹಿಂದೆ ಕೂಡ ನಿಮ್ಮನ್ನ ಏನಾದ್ರು ಖಂಡಿತ ಗ್ರಾಮ ಪಂಚಾಯತಿಗೆ ಫಸ್ಟ್ ಹೇಳೋದು, ತಾಲೂಕು ಪಂಚಾಯತಿಗೆ ನಿಲ್ಲು, ಆ ಥರ ಏನಾದ್ರು ಕೇಳಿದ್ರ? ನಮ್ಮದು ಈ ಇಲೆಕ್ಷನ್ನ 2 ಟರ್ಮಿನ ಮೊದಲುಗಡೆ ನಮಗೆ ಇದು ಕೊಡಬೇಕು, ಟಿಕೆಟ್ ಕೊಡಬೇಕು ಅಂತೇಳಿ ಕಾರ್ಯಕರ್ತರದ್ದು ಆಗ್ರಹ ಇತ್ತು. ಆಗ ನೀವು ಪಾರ್ಟಿ ಒಳಗಿರಲಿಲ್ಲ. ಎಲ್ಲ ಸಂದರ್ಭದಲ್ಲಿ ಪಾರ್ಟಿ ಒಳಗೆ ಇದ್ದವರಿಗೆ ಟಿಕೆಟ್ ಕೊಟ್ಟದ್ದು ವಿದ್ಯಮಾನ ಎಲ್ಲ 100% ಆಗಲಿಲ್ಲ. ಯಾರು ಸಮಾಜ ಕಾರ್ಯಕರ್ತರು ಮತ್ತು ಸಮಾಜದ ಜೊತೆಗೆ ಯಾರಿದ್ದಾರೆ ಅವರನ್ನು ಗುರುತಿಸಿಕೊಳ್ಳುವ. ಡಾಕ್ಟರ್ ಹೆಂಡತಿ ಕೊಟ್ಟಿದ್ದಾರೆ, ಶಕೋಕನ ಟಿಕೆಟ್ ತಪ್ಪಿಸಿ ಖಂಡಿತ ಡಾಕ್ಟರ್ ಹೆಂಡತಿ ಕೊಟ್ಟಿದ್ರು, ಅವ್ರು ಪಾರ್ಟಿ ಒಳಗೆ ಇರಲಿಲ್ಲ. ಹೌದೌದು. ಆ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ವ್ಯವಸ್ಥೆಗಳಿಂದಾಗಿ ನಮಗೆ ಟಿಕೆಟ್ ತಪ್ಪಿ ಹೋಯಿತು. ಕೊನೆಯ ಎಷ್ಟನೇ ಮಠದವರಿಗೆ ಸಿಗ್ಲಿಕ್ಕೆ ಮೊದಲ? ಹೌದು, ಅವ್ರು ನಿಂತು ಆ ಟೈಮ್ 2ನೇ ಸಲ. ಹೌದೌದು. ನಿಮ್ಮ ಹೆಸರಿತ್ತು? ಹೌದು. ಆಗ ಮಠದವರಿಗೆ ನಿಂತು ಶಾಸಕ ಆದ್ರು? ಹೌದು. ಆ ಟೈಮಲ್ಲಿ ಏನು ಪ್ರತಿಭಟನೆ ಮಾಡಲಿಲ್ವಾ, ಕೇಳಲಿಲ್ವಾ? ಇಲ್ಲ, ನಾವು ಒಂದು ತತ್ವ ಸಿದ್ಧಾಂತ ಇದರಲ್ಲಿ ಬೆಳೆದು ಬಂದವರು, ಸಂಘದ ಸ್ವಯಂ ಸೇವಕರಾಗಿ. ನಾವು ಇಷ್ಟರವರೆಗೂ ಕೂಡ ನಮಗೆ ಅದು ಕೊಡಿ ಇದು ಕೊಡಿ ಅಂತೇಳಿ ನಾವು ಕೇಳಲಿಲ್ಲ.
ಆದರೆ ಕಾರ್ಯಕರ್ತರ ಮಾನಸಿಕತೆಯನ್ನು ಅರಿತುಕೊಂಡು ಪಕ್ಷ ಹೆಜ್ಜೆಯನ್ನು ಇಡಬೇಕು ಬಿಟ್ಟರೆ ಯಾರೋ ಒಬ್ಬ ಬೆಳಿಗ್ಗೆದ್ದು ಹಣ ಕೊಟ್ಟು ಜೊತೆಗೆ ಬಂದವನಿಗೆ ಟಿಕೆಟ್ ಕೊಡುವಂಥದ್ದು, ದಿನನಿತ್ಯ ಬೆಳಿಗ್ಗೆ ಹೋಗಿ ಮನೆಗೆ ಅವನ ಚಾಕರಿ ಮಾಡುವವನಿಗೆ ಜವಾಬ್ದಾರಿ ನೀಡುವಂಥದ್ದು, ಈ ರೀತಿಯ ಬೆಳವಣಿಗೆಗಳು ನಮ್ಮ ಪಕ್ಷದಲ್ಲಿ ಆಗಬಾರದು ಅನ್ನುವಂಥದ್ದು ಕಾರ್ಯಕರ್ತರ ಅಪೇಕ್ಷೆ ಇತ್ತು. ನಾವು BJP ಅನ್ನುವಂಥದ್ದು ಪಕ್ಷವೇ ಬಾಕಿ ಪಕ್ಷಗಳಿಂದ ವಿಭಿನ್ನವಾಗಿರುವಂಥದ್ದು. ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಬೆಳೆಸಿ 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 ಅವನನ್ನು ಎತ್ತರಕ್ಕೆ ಕೊಂಡೊಯ್ಯುವಂಥದ್ದು ಭಾರತೀಯ ಜನತಾ ಪಕ್ಷದಿಂದ ಆಗಿರುವಂಥದ್ದು. ಆದರೆ ಇವತ್ತಿನ ಪಾರ್ಟಿಲಿ ನಿಮಗೆ ಹಿಂದೆ ಏನಾದ್ರು ಜವಾಬ್ದಾರಿ ಕೊಟ್ಟಿದ್ರಾ? ಏನೋ ಕೆಲಸ ಮಾಡಿದ್ರ ನೀವು ಹಿಂದೆ? ಜವಾಬ್ದಾರಿ ಇಲ್ಲದಿದ್ರೂ ನಾವು ಕೆಲಸವನ್ನು ನಿರ್ವಹಿಸಿದ್ದೇವೆ. ಕೆಲಸ ಮಾಡುವುದಕ್ಕೆ ಜವಾಬ್ದಾರಿಯೇ ಬೇಕು ಅನ್ನುವಂಥದ್ದು ನಮ್ಮದು ಇಲ್ಲ. ಕಾರ್ಯಕರ್ತರ ಅಪೇಕ್ಷೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಜವಾಬ್ದಾರಿ ಇದ್ದರೆ ಮಾತ್ರ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಪೇಕ್ಷೆ ಕಾರ್ಯಕರ್ತರದ್ದು ಮತ್ತು ಜನರದ್ದಿದ್ದ ಪರಿಣಾಮ ಇವತ್ತು. ಲಾಸ್ಟ್ ಟೈಮ್ ನಂಗೆ ಅನ್ಸಿದ್ದು ನಿಮಗೆಲ್ಲ ಒಂದು ಅವಮಾನ ಮಾಡಿದ್ರಿ ಅವರು, ಆಮೇಲೆ ಇಡೀ ಆದಾಗ ಸ್ವಲ್ಪ ಜನ ಅಗ್ರೆಸಿವ್ ಆದರು. ಒಂದು ಸಂದರ್ಭದಲ್ಲಿ ಅದಾಗಿತ್ತು. ಇಲ್ದಿರಷ್ಟು ಜನ ಸೇರ್ತಿಲ್ಲ ಒಮ್ಮೆಗೆ. ಹೌದು, ಮಾಜಿ ಶಾಸಕರು ಒಂದು ಅಣಬೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ರಮೇಶ್ ಶಾ ಬರುವಾಗ ಫ್ಲೆಕ್ಸ್ ಸಿಕ್ಕಾಬಟ್ಟೆ ಅಳವಡಿಸಿದ್ರು ನಮ್ಮ ಕಾರ್ಯಕರ್ತರು. ನಿಮ್ದು ಅದಕ್ಕೆ ಏನೋ ಅಣಬೆಗಳು ಮಳೆಗಾಲದಲ್ಲಿ ಹೋಗ್ತವೆ ಅಂತ ಸ್ವಲ್ಪ ಕಾರ್ಯಕರ್ತರ ಮನಸ್ಸಿಗೆ ನೋವಾಗುವಂಥದ್ದನ್ನು ಹೇಳಿ. ಆಮೇಲೆ ಅವ್ರಿಗೆ ರೋಡ್ ಜನ ಜಗಳ ಆಡಿದ್ರು, ಕ್ವಶನ್ ಮಾಡಿದ್ರು. ಅದೊಂದು ಒಂದು ಮೊಮೆಂಟಮ್ ಆಯಿತು. ಬಟ್ ಅಂದ್ರೆ ನಿಮ್ಮ ಇಕ್ವೇಶನ್ ಫಸ್ಟಿಂದ ಒಳ್ಳೇದಿರ್ಲಿಲ್ವಾ? ಅಂಥದ್ದು ಇಂಥದ್ದಿಲ್ಲ ನಮ್ಮದ್ರಲ್ಲಿ ಏನಿಲ್ಲ, ವೈಯಕ್ತಿಕ ಏನಿಲ್ಲ. ಲಾಸ್ಟಿಗೆ ಅವರು ಟಿಕೆಟ್ ತಪ್ಪಿತು, ಸಿಟ್ಟಿಂಗ್ ಮೇಲೆ ಟಿಕೆಟ್ ತಪ್ಪಿತು. ಹೌದು, ಈಗ ಮತ್ತೊಂದರಿಗೆ ಟಿಕೆಟ್ ಕೊಟ್ಟಿದ್ರು ನೀವು ನಿಲ್ತಾ ಇದ್ರಿ. ಕಾರ್ಯಕರ್ತರ ಮಾನಸಿಕತೆಯನ್ನು ಅರಿತುಕೊಂಡು ಕೆಲಸ ಮಾಡುವಂಥದ್ದು ನನ್ನ ಉದ್ದೇಶ ಇದೆ. ನಿಲ್ಬೇಕು ಅಂದ್ರೆ ನಿಮ್ಮ ಹಠ ಆಗಿರ್ಲಿಲ್ಲ. ಖಂಡಿತ ನಮಗೆ ಜವಾಬ್ದಾರಿ ಕೊಡಬೇಕು, ನಮಗೆ ಪಕ್ಷ ಟಿಕೆಟ್ ಕೊಡಬೇಕು. ನಾನು ಯಾವಾಗ ಯಾರ ಲೀಡರ್ನ ಹಿಂದೆ ಹೋಗಿ ನಾನು ಟಿಕೆಟ್ ಮಾಡಿಕೊಡ್ತಿದ್ದೆ, ಏನು ದೊಡ್ಡ ಸಂಗತಿ ಆಗ್ತಾ ಇರಲಿಲ್ಲ. ಅಂದ್ರೆ ಈಗ ಒಂದು ನಿಮಗೆ ಅವಮಾನ ಆಯಿತು, ಮತ್ತೆ ಸುಳ್ಳೆ ಕಡೆಯಿಂದ ಒಂದು ಕ್ಯಾಂಡಿಡೇಟ್ ತಗೊಬಂದ್ರು. ನೀವು ನಿಲ್ಬೇಕು ಅಂತ ಯಾವಾಗ ಡಿಸೈಡ್ ಮಾಡಿದ್ರಿ? ಇಲ್ಲಿ ಮೀಟಿಂಗ್ ಏನಾರು ಆಯ್ತಾ ನಿಮ್ಮ? ಕೊನೆಯ ಕ್ಷಣದಲ್ಲಿ ಮೀಟಿಂಗ್ ಆಗಿತ್ತು. ನಿಮಗೆ ತುಂಬ ಟೈಮ್ ಇರಲಿಲ್ಲ? ಇಲ್ಲ, 18 ದಿವಸ ಅದರಲ್ಲಿ ಅಷ್ಟು ವರ್ಕ್ ಮಾಡಿದ್ದು. ದೊಡ್ಡ ಓಟ್ ಮಾರ್ಜಿನ್ ದೊಡ್ಡದಲ್ವಾ? ಸಣ್ಣ ಅಂತರದಿಂದ ತಗೊಂಡ ಓಟು 62,500 ಎಲ್ಲ ನೆನೆಸುವಂಥ ವಿಷಯವೇ ಇಲ್ಲ. ಸಾಮಾನ್ಯ ಕಾರ್ಯಕರ್ತನಿಗೆ ಯಾವುದಿಲ್ಲದೆ, ಅಧಿಕಾರ ಇಲ್ಲದೆ, ದುಡ್ಡು ಇಲ್ಲದೆ, ಗಾಡ್ ಫಾದರ್ ಇಲ್ಲದೆ, ಜಾತಿ ಇಲ್ಲದೆ ಆಗುವಂಥ ವಿಷಯವೇ ಇಲ್ಲ ಅಂತ. ಅಷ್ಟು ಓಟ್ ತಗೊಂಡ ಮೇಲೆ ಒಂದು ಸಂಘಟನೆಗೆ ಅರುಣಣ್ಣ ಒಂದು ಶಕ್ತಿ ಜನ ಒಟ್ಟಿಗೆ ಹುಡುಗರಿದ್ದಾರೆ ಅಂತೇಳಿ ನಿಮ್ಮನ್ನೊಂದು ಅಕೊಮೊಡೇಟ್ ಮಾಡಲಿಕ್ಕೆ ಯಾರು ಮಾತಾಡಿದ್ರ? ರಾಜ್ಯದಲ್ಲಿ ಮಾತಾಡಿ. ಯಾರು ಮಾತಾಡಿದ್ರು? ರಾಜ್ಯಾಧ್ಯಕ್ಷರು ವಿಜಯೇಂದ್ರರು ಮಾತಾಡಿದ್ರು. ಪ್ರಮುಖರೆಲ್ಲ ಕೂತು ಮಾತಾಡಿ ನಾವು MP ಎಲೆಕ್ಷನಲ್ಲಿ ಮತ್ತೆ ಚೌಟ್ರಿಗೆ ಸಪೋರ್ಟ್ ಮಾಡಿದ್ರಿ. ಹೌದು. ಮತ್ತೇನಾಯ್ತು? ಬೆಳವಣಿಗೆಗಳು ಎಂಥದ್ದು ಆಗಲಿಲ್ಲ. ಈಗ ಅವರು ಒಪ್ಪಿಕೊಂಡ ನಂತರ ಜವಾಬ್ದಾರಿ ಕೊಡಬೇಕು. ಅಲ್ಲಿ ಮಾತುಕತೆಯಲ್ಲಿ ಎಂತ ಕೊಡ್ತೇನೆ ಅಂತಾಗಿತ್ತು ಏನು ಅಂತ? ಅದು ಮುಂದಿನ ಚುನಾವಣೆಯಲ್ಲಿ ಅವಕಾಶ ಮತ್ತು ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಅನ್ನುವಂಥದ್ದನ್ನು ಚರ್ಚೆ ಆಗಿತ್ತು. ನಿಮಗೆ ಪ್ರಾಮಿಸ್ ಮಾಡಿದ್ರು? ಪ್ರಮುಖರೆಲ್ಲ ನಿರ್ಧಾರ ತಗೊಂಡ ಮೇಲೆ ಅವರೇ ಪ್ರೆಸ್ ಮಾಡಿರುವಂಥದ್ದು. ಪರಿವಾರವನ್ನು ವಿಸರ್ಜನೆ ಮಾಡಿ ನಾವು ಅಧಿಕೃತವಾಗಿ ಪರಿವಾರ ವಿಸರ್ಜನೆ ಮಾಡಿದ್ರು. ಆಮೇಲೆ ಇದು ಟ್ರಸ್ಟ್ ಇರುವಂಥದ್ದು. ಈಗ ಟ್ರಸ್ಟಿನ ಮುಖಾಂತರ ಕೆಲಸ. ಪುತ್ತಿಲ ಪರಿವಾರ ಅವತ್ತು ನಾವು MP ಎಲೆಕ್ಷನ್ ಸಂದರ್ಭದಲ್ಲಿ ಅದನ್ನು ವಿಲೀನ ಮಾಡಿದ್ದೇವೆ. ಹೋಗಿ ಟ್ರಸ್ಟ್ ಮೂಲಕ ಕೆಲಸ ಆಗ್ತುಂಟು. ಅಂದರೆ ನಿಮ್ಮನ್ನು ಹೇಗೆ ಸುಮ್ಮನೆ ಸೈಲೆಂಟ್ ಮಾಡಿ ಬಿಡುವಂಥ? ನೋಡಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಘಟನೆಗಳು ನಡೀತದೆ. ಆದರೆ ನಾಯಕರು ಅನ್ನುವರು ಕೊಟ್ಟ ಮಾತಿಗೆ ತಪ್ಪಿದರೆ ಅದನ್ನು ಸಮಾಜ ಒಪ್ಪುವುದಿಲ್ಲ ಅಂತ ಕಾರ್ಯಕರ್ತರಿಗೆ ಎಲ್ರಿಗೂ ಗೊತ್ತು ಏನೆಲ್ಲ ಘಟನೆ ನಡೆದಿದೆ ಅಂತ. ಅವಕಾಶವಾದ ಮತ್ತು ವಚನ ಭ್ರಷ್ಟತೆಯನ್ನ ನಮ್ಮ ಹಿಂದೂ ಸಮಾಜ ಖಂಡಿತ ಒಪ್ಪುವುದಿಲ್ಲ. ಅದಕ್ಕೆ ನಮ್ಮ ಜೊತೆಗೆ ಪುತ್ತೂರಿನ ಜನರು ನಿಂತಿರುವಂಥದ್ದು. ಹಿಂದೂ ಸಮಾಜ ಸ್ಪೆಷಲ್ ಬಂದ ಗೊತ್ತಾ? ಯಾರಿಗಾರು ಅನ್ಯಾಯ ಆಗಿದೆ ಅಂತ ಹಿಂದೂ ಸಮಾಜ ಒಟ್ಟಿಗೆ ನಿಲ್ತದೆ. ಖಂಡಿತ ಅಲ್ಲ, ಅದೊಂದು ಈ ಸಮಾಜದ ವಿಶೇಷ ಗುಣ ಅಲ್ಲ. ಒಬ್ಬನದ ದುಡ್ಡಿದೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಕಮ್ಮಿ. ಇಲ್ಲ, ದುಡ್ಡು ಇದೆ ಅಂತ ಹೇಳಿ ಒಟ್ಟಿಗೆ ನಿಲ್ಲೋದು ಕಮ್ಮಿ. ಹಿಂದೂ ಸಮಾಜ ಎಸ್ಪೆಷಲಿ ದಕ್ಷಿಣಗಳಲ್ಲಿ ಅಧಿಕಾರ ಇದ್ರೂ ಕೂಡ ಒಟ್ಟಿಗೆ ಇರ್ತದೆ ಹೇಳಿ. ಇಲ್ಲ ಅಂದ್ರೆ ಅನ್ಯಾಯ ಆಗಿದೆ ಅಂದ್ರೆ ಒಟ್ಟಿಗೆ ಇರ್ತದೆ. ಸಮಾಜ ಆ ವಿಷಯದಿಂದ ಬದಲಾಗಲಿಲ್ಲ ಹೇಳಿ. ನಿಮಗೇನು ಅನಿಸ್ತಾ ಉಂಟು? ಇದೆ, ಖಂಡಿತ ಇದೆ. ದಕ್ಷಿಣ ವಿಶೇಷ. ಇಲ್ಲಿ ಜನಕ್ಕೆ ಸಿಟ್ಟು ಬಂದರೆ ರಾಜ್ಯಾಧ್ಯಕ್ಷರ ಕಾರನ್ನು ಆಡಿಸ್ತಾರೆ. ಅದೇ ಹೇಗೆ ಅಷ್ಟು ಸಿಟ್ಟಾಗಿಲ್ಲ ಕಾರ್ಯಕರ್ತರಿಗೆ? ಸಿಟ್ಟಿತ್ತು ನೋಡಿ. ಕಾರ್ಯಕರ್ತನ ಒಬ್ಬ ಸಾವಾದಾಗ ಆ ಕ್ಷಣಕ್ಕೆ ಸ್ಪಂದಿಸುವಂಥದ್ದು ಮತ್ತು ಅವನ ಮನೆಯವರ ಜೊತೆಗೆ ನಿಲ್ಲುವಂಥದ್ದು ಒಬ್ಬ ನಾಯಕನ ಜವಾಬ್ದಾರಿ.
ಆದರೆ ಸಾವು ಆದ ನಂತರವೂ 24 ಗಂಟೆಯೂ ಆ ಸ್ಥಳಕ್ಕೆ ಬಾರದೆ ಕೊನೆಯ ಸಂದರ್ಭದಲ್ಲಿ ಸೇರಿಕೊಂಡಿರುವಂಥದ್ದು ಸ್ವಲ್ಪ ಜನರಲ್ಲಿ ಕಾರ್ಯಕರ್ತರಲ್ಲಿ ಆಕ್ರೋಶ ಇದೆ. ಅದಕ್ಕೋಸ್ಕರ ನೆಟ್ಟರ ಕೇಸಲ್ಲಿ ನೀವು ಅಲ್ಲಿ ಹೋಗಿದ್ರ ಅವತ್ತು? ನಾವು ಇಲ್ಲಿಂದ ಮೆರವಣಿಗೆ ಆರಂಭದಿಂದ ಕೊನೆಯ ತನಕ ಇದ್ದದ್ದು ನಾವೇ. ಎಲ್ಲಿಂದ? ಪುತ್ತೂರು ಸರ್ಕಾರಿ ಆಸ್ಪತ್ರೆಯಿಂದ ತಗೊಂಡೋಗಿ ಅಲ್ಲಿ ಕೊನೆಯ ಅಂತಿಮ ಕ್ರಿಯೆ ನಡೆಸುವವರೆಗೆ ನಾವೇ ನಿಂತಿದ್ದೆ. ಅರುಣ, ಈಗ ನಾವು ನೆಕ್ಸ್ಟ್ ಇದಕ್ಕೆ ಹೋಗ್ಲಿಕ್ಕೆ ಮೊದಲೊಂದು ಇದು ಅರುಣ, ನಿಮ್ಮ ಮಿಸ್ಸಸ್ ಬಂದ ಚೆನ್ನೈಯಿಂದ ಹೌದು ಅಲ್ವಾ? ಅಂದರೆ ಮೂಲತಃ ಇಲ್ಲಿಯವರೇ? ಗಂಜಿಮಠ. ಇಲ್ಲಿಯವರು. ಈ ಪಾರ್ಟಿಯಲ್ಲಿ ಟಿಕೆಟ್ ಕೇಳೋ ಕ್ರಮ ಹೇಗೆ? ಯಾರನ್ನು ಕೇಳಬೇಕು? ನಮಗೂ ಅದು ಗೊತ್ತಿಲ್ಲ. ಅದು ಇನ್ನೂ ಗೊತ್ತಿಲ್ಲ. ಇಷ್ಟವರೆಗೆ ನಾವು ಯೋಚನೆ ಮಾಡಿದ್ದು ಟಿಕೆಟ್ ಕೊಡುವಂಥದ್ದು ಜನರ ಮಾನಸಿಕತೆಯನ್ನು ಅರಿತುಕೊಂಡು. ಯಾರು ಪಕ್ಷದ ಇದು ಬಿಜೆಪಿ ಪುತ್ತೂರು ತಾಲೂಕು ಅಧ್ಯಕ್ಷ ಯಾರು ಇದ್ದಾರೆ, ಅವರ ಕೈಯಲ್ಲಿ ಬಿಜೆಪಿ ಟಿಕೆಟ್ ಇಲ್ಲ, ಜಿಲ್ಲಾಧ್ಯಕ್ಷರ ಕೈಯಲ್ಲಿ ಇಲ್ಲ. ಯಾರ ಕೈಯಲ್ಲಿ ನೀವು ಕೇಳ್ಬೋದಲ್ಲ ನಿಮ್ಮ ಟೀಮ್ ಹೋಗಿ? ನಿರ್ಣಯ ಮಾಡುವಂಥದ್ದು ಎಲ್ಲ ಪ್ರಮುಖರು, ರಾಜ್ಯದ ಪ್ರಮುಖರು ನಿರ್ಣಯ ಮಾಡ್ತಾರೆ. ಏನಂತ ಗೊತ್ತಿದೆ. ಇದು ಭಾಳ ಇಂಟ್ರೆಸ್ಟಿಂಗ್ ಅಲ್ಲ. ಹಿಂದೆ ಒಂದು 30 ವರ್ಷ ಹಿಂದೆ ತಾಲೂಕು ಅಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷದ ಹೆಸರನ್ನು ಬರೆದ್ರೆ ಆ ಹೆಸರನ್ನು ಅಳಿಸುವ ಶಕ್ತಿ ಮೇಲೆ ಇತ್ತ? ಕಳೀತು ಅಂದರೆ ಇಲ್ಲೇ ಫೈನಲ್ ಆಗ್ತಿತ್ತಲ್ಲ. ಅಲ್ಲ, ಇಲ್ಲಿ ಅಂದರೆ ಮೊದಲು ಹೇಗೆ ಇದ್ದಂದ್ರೆ ಇಲ್ಲಿಯದು ಎಲ್ಲ ಚಿತ್ರಣ ಗೊತ್ತಿರುವಂಥದ್ದು ಇಲ್ಲಿ ಅವರಿಗೆ. ಹಾಗೆ ಅವರು ರೆಕಮೆಂಡ್ ಮಾಡಿ ಗೌಡರಿಗೆ ಟಿಕೆಟ್ ಕೊಡ್ತಿದ್ದರು. ಯಾರ ಸಂದರ್ಭದಲ್ಲಿ ಯಾರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಜಾತಿ ಬಲದಲ್ಲಿ ಆದದ್ದ ಏನು ಕತೆ ಅಂತೇಳಿ ಗೊತ್ತಿಲ್ಲ. ಆದರೆ ಜನರೇ ಪಕ್ಷಕ್ಕೆ ಯಾರು ಇಲ್ಲಿ ಸಮರ್ಥರನ್ನುವುದನ್ನು ತಿಳಿಯುವಂಥ ಶಕ್ತಿ ಇದೆ. ಅದರ ಆಧಾರದಲ್ಲಿ ಕೊಡಬೇಕು. ಈಗ ನಡೆದಿರುವಂಥ ಬೆಳವಣಿಗೆ ಅದರ ಪ್ರಕಾರ ಆಗಲಿಲ್ಲ ಅನ್ನುವಂಥದ್ದು ನೋವು ಕಾರ್ಯಕರ್ತರಿಗೆ ಇದೆ. ಈಗ 66,000 ಓಟ್ ತಗೊಂಡ ಮೇಲೆ ಕೂಡ ಇನ್ನೂ ಅದು ದುರಂತ ಅಲ್ವಾ? ಅರ್ಥ ಆಗಲಿಲ್ಲ ಅಂತ ನೀವು ಹೇಳೋದು? ಹೌದು, ಖಂಡಿತ. ಅರುಣ, ಮತ್ತೊಂದು ನೀವು ಇದನ್ನು ಹೇಗೆ ಹೇಳ್ತೀರಾ? ಅರುಣ್ ಕುಮಾರ್ನಿಂದಾಗಿ ಬಿಜೆಪಿಯ ಗೆಲ್ಲುವ ಅಭ್ಯರ್ಥಿ ಸೋತೋದ್ರು ಅಂತ ಹೇಳ್ತಾರಲ್ಲ. ಖಂಡಿತ ಅದು ಸುಳ್ಳು. ಅದು ಗೆಲ್ಲುವ ಅಭ್ಯರ್ಥಿ ನೀವೇ. ಖಂಡಿತ. ಕಳೆದ ಚುನಾವಣೆಯಲ್ಲಿ ನಮಗೆ ಟಿಕೆಟ್ ಕೊಡ್ತಾ ಇದ್ರೆ 40,000 ರಿಂದ 50,000 ಅಂತರದಲ್ಲಿ ಬಿಜೆಪಿ ಗೆಲ್ತಾ ಇತ್ತು. ನೀವು ಮತ್ತೆ ಅಶೋಕ್ ರೈ ಅವರ ಸಂಬಂಧ ಹೇಗುಂಟು? ಹಾಯ್ ಹಲೋ ಫ್ರೆಂಡ್ಸ್? ತೊಂದರೆ ಇಲ್ಲ. ಏನು ಎಷ್ಟು ಬೇಕಷ್ಟು ವೈಯಕ್ತಿಕ ಏನಿಲ್ಲ. ನೀವು ಇಲ್ಲಿ ಸಭೆಯಲ್ಲಿ ನಿಮ್ಮ ವೈಯಕ್ತಿಕ ಜಿದ್ದಿರೋದು ಯಾರಿಗೆ? ನಿಮ್ಮ ಅಶೋಕ್ ಕುಮಾರ್ ಹೇಗೆ ಇಲ್ಲ ಅಂತೆ ನಿಮ್ಮ ಮೇಲೆ ವೈಯಕ್ತಿಕ ಜಿದ್ದಿರೋದು ಅದು ನೀವೇ ಹೇಳ್ಬೇಕಷ್ಟೇ. ನಾನು ಹೇಳ್ಬೇಕಾ? ಈಗ ಥ್ಯಾಂಕ್ ಯು ಅರುಣ. ಹೋಗುವ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಎಲ್ಲಿ ಮಾಡ್ತೀರಾ? ನಮಗೆ ಮದುವೆಯಲ್ಲಿ ಮಾಡಬೇಕು. ಬಲೆ ಒಂದು ಫೋನ್ ಅಲ್ಪ ಒಂದು ಟೆಂಪ್ರೇಚರ್ ಕಡಿಮೆ ಮಲ್ಪಲೆ 20 ದಿಲ್ಲಿ. ನಾನು ಅಲ್ಲಿ ಒಂದು ಮಜ್ಜಾರಡ್ಕದಲ್ಲಿ ಮನೆ ಇದು ಉಂಟಲ್ಲ, ಅಲ್ಲಿ ಬರ್ತಾ ಇದ್ದೇನೆ, ಹೋಗ್ತಾ ಇದ್ದೇನೆ ಅಂತ. ಕುಂಬ್ರ ನೀವು ನಿಜವಾಗ್ಲೂ ಬಿಸಿ ಇದ್ದೀರಾ? ನಾವು ಬರ್ತೇವೆ ಅಂತ ನೀವು ಕಾರ್ಯಕ್ರಮ ಸೆಟ್ ಮಾಡಿದಲ್ಲ. ನಮಗೆ ಮೆನ್ಸ್ಬಿಟ್ಟು ನಿಮ್ಮನ್ನು ಮುಗಿಸಿಬಿಟ್ಟು ನಾವು ಹೋಗ್ಬಿಡೋ ಮಾಡಿ. ಯಾಕಂದ್ರೆ ನೀವು ಓಡ್ತಾನೆ ಇರ್ತೀರಾ. ನಿಮ್ಮ ಡೈರಿಯಲ್ಲಿ ಇವತ್ತು ಎಷ್ಟು ಕಾರ್ಯಕ್ರಮ ಉಂಟು? ಇವತ್ತು 12 ಏನೇನು ಕಡಿಮೆ. ಮೊನ್ನೆ ಗುರುವಾರ ಎಲ್ಲ ಒಂದು 20-27 ಏನಿತ್ತು. 10-15 ಈಗ ಒಂದು 2-3 ಮಧ್ಯದಲ್ಲಿ ಹೋಗ್ಲಿಕ್ಕೆ ಬಾಕಿ ಉಂಟು ಅಂತ. ಸಂಜೆ ಮೇಲೆ ಹೋಗ್ಬೇಕಷ್ಟೇ. ನೀವು ಸೋಷಿಯಲ್ ಮೀಡಿಯಾ ನನ್ನ ಪ್ರಕಾರ ನಿಮ್ಮ ಜೊತೆ ಕೆಲಸ ಮಾಡೋರೆಲ್ಲ ಹೆಚ್ಚಿನವರಿಗೆ ನೀವು ಅವರು ಫ್ರೀ ಇಷ್ಟದಿಂದ ಕೆಲಸ ಮಾಡೋದು. ಅವರೇ ನಮ್ಮಲ್ಲಿ ಮತ್ತೆ ದುಡ್ಡು ಕೊಟ್ಟಲ್ಲ. ನಮ್ಮ ಗಾಡಿಗೂ ಕೂಡ ಡೀಸೆಲ್ ಹಾಕುವಂಥ ವ್ಯವಸ್ಥೆ ತಿಂಗಳಿಗೆ 1 ಗ್ರಾಮದಿಂದ ಹಾಕುವಂಥದ್ದು. ನಾವು ನನ್ನ ಹತ್ರ ಯಾವುದು ಆದಾಯ ಇಲ್ಲ. ಎಲ್ಲ ಕಾರ್ಯಕರ್ತರು ಈಗ ಇವರು ಎಲ್ಲ ಇದ್ದಾರಲ್ಲ, ಇವರು ಯಾವುದು ಪೇಮೆಂಟ್ ಮಾಡಿ ಡ್ರೈವರ್ಗಳಾಗಿ ಬಂದವರಲ್ಲ, ಅವರು ಕಾರ್ಯಕರ್ತರೊಟ್ಟಿಗೆ ಇರುವವರು. ನಮ್ಮ ಗಾಡಿಗೆ ದಿವಸಕ್ಕೆ ಒಂದು ಕಾರ್ಯಕರ್ತರು ಡ್ರೈವರು, ಪರ್ಮನೆಂಟ್ ಡ್ರೈವರ್ ಇಲ್ಲ. ಪ್ರತಿ ತಿಂಗಳು ಒಂದೊಂದು ಗ್ರಾಮದವರು ಡೀಸೆಲ್ ಹಾಕ್ತಾರೆ. ಅವ್ರದ್ದು ಇಲ್ಲಿ ಅಕೌಂಟ್ ಇದೆ, ಅವರೇ ಹಾಕ್ತಾರೆ. ಆ ರೀತಿಯ ಇದರ ಸಿಸ್ಟಮ್ ಹೇಗೆ ಸೆಟ್ ಮಾಡಿ ನೀವು? ದೇವರೇ ಮಾಡಿದಲ್ಲ. ದೇವರು ಖಂಡಿತ. ನೀವು ಹಿಂದೂ ಸಮಾಜ ಸಂಘಟನೆಗಳಲ್ಲಿ ಕೆಲಸ ಮಾಡಿದಾಗ ನಿಮಗೆ ಒಂದು ಸಂಘಟನೆಗೆ ಮಾಡುವಂತ ಗೊತ್ತು. ಸುಮ್ಮನೆ ಹಾಗೆ ಎಲ್ಲ ದೇವರು ಅಲ್ಲ, ಅದು ಸಾಧ್ಯ ಇಲ್ಲ ಅಂತ. ದೇವರು ಸಂಘಟನೆ ಇರ್ಬೋದು, ಪಕ್ಷದಲ್ಲಿ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಯನ್ನು ನೀವೇ ನೋಡಿರ್ಬೋದು. ಆದ್ರೆ ನಮ್ಮಲ್ಲಿ ಅಂಥದ್ದು ವ್ಯವಸ್ಥೆಗಳು ಏನಿಲ್ಲ ಅಂತ. ಈಗ ಒಂದು ಇಷ್ಟು ಜನ ಇದ್ರೆ ಜನರನ್ನ ಸೆಟ್ ಮಾಡಿ ಕೆಲಸ ಮಾಡ್ಲಿಕ್ಕೆ ಒಂದು ಟ್ಯಾಲೆಂಟ್ ಬೇಕಲ್ಲ, ಅದು ನಿಮ್ಮಲ್ಲಿ ಉಂಟಲ್ಲ? ಕೊಟ್ಟಿದ್ದಾರೆ, ಅದೊಂದು ಭಗವಂತ ಕೊಟ್ಟಿದ್ದಾರೆ. ಸಂಘಟನೆಯಲ್ಲಿ ಕೆಲಸ ಮಾಡಿದ ನಿರೀಕ್ಷೆ ಇರದ ಕಾರ್ಯಕರ್ತರು, ದೇವದುರ್ಲಭ ಕಾರ್ಯಕರ್ತರು ಅನ್ನುವಂತ ಒಂದು ಪದ ಇದೆ ಅಲ್ಲ, ಅದಿದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಅಂತ ನಿರೀಕ್ಷೆ ಇಲ್ಲ. ಯಾವುದು ನಿರೀಕ್ಷೆ ಹಠ ಇತ್ತು. ಈ ಸಲ ಅದೇ ಉಂಟು ಹಠ. ವಿಧಾನಸಭೆಗೆ ಮಾಡ್ಲೇಬೇಕು ಅಂತ ಹೇಳುದು. ಒಬ್ಬ ಕಾರ್ಯಕರ್ತನನ್ನು ಹೇಗೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಕಾರ್ಯಕರ್ತರೇ ನಿರ್ಧಾರ ಮಾಡ್ತಾರೆ ಅನ್ನುವಂಥ ಮಾನಸಿಕತೆ ಜೊತೆಗೆ ಮತ್ತೆ ಈಗ ಕೆಲಸವನ್ನ. ನಾನು ಮೊನ್ನೆ ಪೋಸ್ಟ್ ನೋಡಿ, ವಿಧಾನಸಭೆಗೆ ಪುತ್ತಿಲ್ಲ, ತುಳುನಾಡಿಗೆ ಪುತ್ತಿಲ್ಲ. ಅಲ್ಲ, ಒಂದು ಹೇಳೋದು, ಎಷ್ಟು ಜನ ಇಲ್ಲಿ ಮಿನಿಸ್ಟರ್ ಇದ್ದಾರೆ, ಇಂಥ ದೊಡ್ಡ ನಾಯಕರು ಇದ್ದಾರೆ, ಅವರ ಸೋಷಿಯಲ್ ಮೀಡಿಯಾ ಇಷ್ಟು ಚಂದ ಇಲ್ಲ. ಅದೆಲ್ಲ ಪೇಡ್ ಸೋಷಿಯಲ್ ಮೀಡಿಯಾ, ದುಡ್ಡು ತಗೊಂಡು ಮಾಡೋದು. ಅದಕ್ಕೆ ವ್ಯತ್ಯಾಸ ಅದೇ ಹೇಳಿದ್ದು. ಕೊಟ್ಟು ಮಾಡುವಂಥದ್ದು ಮತ್ತು ಮನಸ್ಸಿಂದ ಅಪೇಕ್ಷೆ ಇಲ್ಲದ
ಮನಸ್ಸಿಂದ ಮಾಡುವ ಪರಿಶುದ್ಧ ಮನಸ್ಸಿನಿಂದ ಮಾಡುವಂತ ಕೆಲಸದ ಪರಿಣಾಮ ಇವತ್ತು ಸಮಾಜ ನಮ್ಮನ್ನು ಗುರುತಿಸಿರುವಂತದ್ದು. ಎಂತ ಬೆಂಕಿ ರಿತೇಶ್ ರೀಲ್ಸು, ಆ ಶ್ರೀನಿವಾಸ ನಿಮ್ಮ ಕಲ್ಯಾಣದ್ದು ಅದು ಇದು, ಒಂದು ರಾಜ ಇದ್ದನು, ಆ ಥರ ಎಲ್ಲ ಫುಲ್ ರಿಮಿಕ್ಸ್ ಸಾಂಗ್ ಹಾಕಿ ಚೆನ್ನಾಗಿ ಮಾಡ್ತಾರೆ. ಅರುಣಣ್ಣ, ಈಗ ಈ ತಾಲೂಕಲ್ಲಿ ಇನ್ ಕೇಸ್ ನೀವು ನೆಕ್ಸ್ಟ್ ಶಾಸಕರಾಗಿ ಬಂದರೆ ಈ ಏನು ಕೃಷಿ ಸಂಬಂಧ ಏನು ಸಮಸ್ಯೆ ಉಂಟು? ಹಳ್ಳದಿ ರೋಗ ಬೇರೆ ಬೇರೆ ನೋಡಿ, ಈಗ ಆನೆಯ ಒಂದು ಹಾವಳಿಯಿಂದ ಇಲ್ಲಿ ಆನೆ ಇಲ್ಲಿಗೆ ಬಂತ, ಇಲ್ಲಿ ಉಂಟು ಭಾರಿ ಸಮಸ್ಯೆ ಉದ್ಭವ ಆಗಿದೆ. ಈಗ ಕಾವು ಭಾಗದಲ್ಲಿ ಇರ್ಬೋದು, ಆ ಪೆರ್ಲಂಪಾಡಿ ಭಾಗದಲ್ಲಿ ಎಷ್ಟು ನಷ್ಟ ಅನುಭವಿಸಿದ್ದಾರೆ ಅಂತೇಳಿ ಕೃಷಿಕರಿಗೆ ಅವರಿಗೆ ಗೊತ್ತು. ಇವತ್ತು ಸರ್ಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತದೆ, ಇದು ಮಾಡ್ತದೆ ಹೇಳಿಕೆಯನ್ನು ಕೊಡುವಂಥದ್ದು ಬಿಟ್ಟರೆ ಬೇರೆ ಯಾವುದಾಗಲಿಲ್ಲ. ಕೃಷಿಕ ಭಾರಿ ಸಂದಿಗ್ಧತೆಯಲ್ಲಿದ್ದಾನೆ. ಈಗ ಬೇರೆ ಬೇರೆ ಅಡಿಕೆ ಕೃಷಿಗೆ ನೋಡಿ, ಆ ಹಳದಿ ರೋಗ, ಎಲೆ ಚುಕ್ಕಿ ರೋಗ, ಕೊಳೆ ರೋಗ, ಇದರ ನಡುವೆ ಅವನೆಲ್ಲ ಈಗ ಈಲ್ಡ್ ಬರುವಂಥದ್ದು ಮೊದಲಿಗಿಂತ 50% ಈಗ ಕಡಿಮೆ ಆಗಿದೆ ಬೇರೆ ಬೇರೆ ಸಮಸ್ಯೆಗೋಸ್ಕರ. ಅಲ್ಲ, ಇದ್ರ ಬಗ್ಗೆ ಮತ್ತೊಂದು ಹೇಳ್ತೇನೆ ಅರುಣ. ನಂಗೆ ಅನ್ಸೋದು ಈ ಕೃಷಿಕ ಕುಟುಂಬ ತುಂಬಾ ಮಕ್ಕಳು ಬೆಂಗಳೂರು ಆ ಕಡೆ ಹೋಗಿ ಬೇರೆ ಫೀಲ್ಡ್ಗೆ ಹೋಗಿದ್ದಾರೆ. ಇಲ್ಲಿ ಹಳ್ಳಿಗಳಿರೋದು ವಯಸ್ಸಾದ್ರೆ ಜಾಸ್ತಿ. ಖಂಡಿತ ಅಲ್ಲ, ಕೃಷಿ ಅದು ಕೂಡ ಹಿಂದೂ ಧರ್ಮದ ಒಂದು ಧಾರ್ಮಿಕ, ಹೋಗದೆ ಬೇರೆ ವಿಧಿಯೇ ಇಲ್ಲ ಅಂತ ನೋಡಿ. ಕೃಷಿಯಿಂದ ಸಂಪಾದನೆ ಮಾಡತಕ್ಕಂಥ ವ್ಯವಸ್ಥೆಗಳು ಭಾರಿ ಅಷ್ಟು ಈಗ ಬರುವುದಿಲ್ಲ ಅಂತ, ನಿರೀಕ್ಷೆ ಮಾಡಿದಷ್ಟು ಈಲ್ಡ್ ಬರುವುದಿಲ್ಲ. ಅದಕ್ಕೆ ಜನ ಬೆಂಗಳೂರು ಕಡೆ ಇಂಜಿನಿಯರ್ ಬೇರೆ ಬೇರೆ ಅವರು ಕಲ್ತವರು ಬೇರೆ ಬೇರೆ ಕಾರಣಕ್ಕೋಸ್ಕರ ಹೋಗಿದ್ದಾರೆ. ಬೇಕಾದಷ್ಟು ಹಣದ ಮೂಲ ಈ ಕೃಷಿಯಿಂದ ಬರ್ತದೆ ಅಂತ ಹೇಳಿ ಇದ್ರೆ ಮತ್ತೆ ಕೃಷಿಯ ಕಡೆ ಎಕ್ಸಾಕ್ಟ್ಲಿ. ಈಗ ಯಾರೊಬ್ಬರಿಗೆ ಒಂದು 5 ಎಕರೆ 8 ಎಕರೆಯಲ್ಲಿ ವರ್ಷಕ್ಕೆ ಒಂದು 25 ಲಕ್ಷ ಆಗ್ತಿಲ್ಲ, ಅವ್ರು ಯಾಕೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ? ಖಂಡಿತ ಮಾಡ್ಬೋದು, ಅಷ್ಟು ಬರುವುದಿಲ್ಲ ಅಂತ. ಅಷ್ಟು ಬಂದ್ರೆ ಇಲ್ಲೇ ಬರ್ತಾರೆ. ಖರ್ಚುಗಳು ಜಾಸ್ತಿ ಹೋಗ್ತದೆ ಅಂತ, ಮೇಂಟೆನೆನ್ಸ್ ಮಾಡ್ಲಿಕ್ಕೆ ವಿಪರೀತ ಖರ್ಚುಗಳು ಹೋಗ್ತದೆ. ಅವ್ರು ನನಗೆ ಪುತ್ತೂರು ಕ್ಷೇತ್ರ ಯೂತಿಗೆ ಒಂದಷ್ಟು ಪುತ್ತೂರಲ್ಲೇ ಉದ್ಯೋಗಾವಕಾಶ ಆಗ್ಬೇಕು, ಖಂಡಿತ ಅದು ಮಾಡಬೇಕು. ಪರಿವರ್ತನೆ ಪ್ಲಾನ್ಸ್ ಇದೆಯಾ? ಖಂಡಿತ ಬೇರೆ ಬೇರೆ ಇಂಡಸ್ಟ್ರಿಗಳನ್ನ ಮಾತಾಡಿಸಿ ಪುತ್ತೂರಿಗೆ ತರುವಂತ ವ್ಯವಸ್ಥೆ ಆಗಬೇಕು. ವಿಶೇಷವಾಗಿ ಯುವಕರಿಗೆ ಆ ಉದ್ಯೋಗಾವಕಾಶದ ವ್ಯವಸ್ಥೆಯನ್ನ ಮಾಡಿದಾಗ ಇಲ್ಲಿಂದ ಬೇರೆ ದಿಕ್ಕಿಗೆ ಪಲಾಯನ ಆಗುವಂಥದ್ದು ಕಡಿಮೆ ಆಗ್ತದೆ ಮತ್ತು ಈ ತಾಲೂಕು ಅಭಿವೃದ್ಧಿಗೊಳ್ಳಿಕ್ಕೆ ಸಾಕಷ್ಟು ವ್ಯವಸ್ಥೆಗಳು ಅವಕಾಶ ನಿರ್ಮಾಣ ಆಗ್ತದೆ. ನಿಮ್ಮ ಆಫೀಸಲ್ಲಿ ಮೋದಿ ಫೋಟೋ ನೋಡಿದೆ ಅರುಣಣ್ಣ. ಖಂಡಿತ ಮೋದಿ ನಮಗೆಲ್ಲರಿಗೂ ಆದರ್ಶ ವ್ಯಕ್ತಿ, ಪರಿವಾರ ಕೂಡ ಖಂಡಿತ. ಅವರು ಇಡೀ ದೇಶಕ್ಕೆ ಆದರ್ಶ ವ್ಯಕ್ತಿ, ಪರಿವಾರಕ್ಕೆ ಅನ್ನುವಂಥದ್ದಲ್ಲ, ದೇಶಕ್ಕೆ ಆದರ್ಶ ವ್ಯಕ್ತಿ. ಬಿಜೆಪಿ ಕೂಡ ಖಂಡಿತ ಎಲ್ರಿಗೂ ಈಗ ಮೋದಿಯವರ ಆದರ್ಶವೇ ಇವತ್ತು ಪಕ್ಷದ ಬೆಳವಣಿಗೆಯಲ್ಲಿ ಪ್ರಮುಖ ಶಕ್ತಿಯಾಗಿ ಇರುವಂಥದ್ದು. ಅರುಣಣ್ಣ, ಈಗ ನೀವು 50 ಇಯರ್ಸ್ ರಾಜಕೀಯದಲ್ಲಿ 50 ಅಂದರೆ ಯಂಗ್ಸ್ಟರೇ. ರಾಜಕೀಯದಲ್ಲಿ 60-70 ಮೇಲೆ ವಯಸ್ಸಾಯ್ತು ಅಂತ ಹೇಳೋದು. ಮುಖ್ಯಮಂತ್ರಿ ಕೂಡ 78 ಇಯರ್ಸ್, PM 75 ಇಯರ್ಸ್. ಈಗ ನಿಮ್ಮ ಹಿರಿಯ ತಲೆಮಾರಿನ ನಾಯಕರು ಎಲ್ಲೊಂದು ಕಡೆ ಅರುಣನಿಗೆ ಅನ್ಯಾಯ ಆಗಿದೆ, ಬಲೆ ಪಾತರ್ಕ ಬೆಂಗಳೂರು ಹೋಗೋಣ ಮಾತಾಡೋಣ, ಇಲ್ಲಿ ಯಾರು ಹಿರಿಯರಿಲ್ಲ ಜಿಲ್ಲೆಯಲ್ಲಿ ನಿಮ್ಮನ್ನ ಕರ್ಕೊಂಡು? ಬೆಳವಣಿಗೆಗಳು ಆಗ್ತಾ ಇದೆ. ಈಗಾಗಲೇ ಬಾಲಕೃಷ್ಣ ರೈ ಅವರಿದ್ದಾರೆ, ಭಾರತೀಯ ಜನತಾ ಪಕ್ಷದ ಹಿರಿಯರು, UPಪ್ಪರಿದ್ದಾರೆ, ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರು, ಅಣ್ಣಾ ವಿನಯ ಚಂದ್ರರಿದ್ದಾರೆ, ಮಾಜಿ MLC ಅವರು, ಈ ರೀತಿ ತುಂಬಾ ಜನ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿರಿಯರು. ಅಂದ್ರೆ ಪ್ರಸ್ತುತ ಸನ್ನಿವೇಶಗಳು ಏನು ಮತ್ತು ಇಲ್ಲಿಯ ಬೆಳವಣಿಗೆ ಏನು ಅನ್ನೋದನ್ನ ಮತ್ತೆ ಹಿರಿಯರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅರುಣ, ಈಗ ಮತ್ತೊಂದು ಸ್ವಲ್ಪ ಗಂಭೀರ ವಿಚಾರಕ್ಕೆ ಬರ್ತಾನೆ. ನಾವು ಹೀಗೆ ನೋಡುದು, ಕುಂಬ್ರಾ ಬ್ರಾಂಚ್ ಸಹಕಾರಿ ಬ್ಯಾಂಕ್ ಕುಂಬ್ರಾ ಹತ್ರ ಇದ್ದಾರೆ. ಧನ್ಯವಾದ ಚಂದ್ರರೇ. ಓ ಇನ್ನಿ ಅಂತ ತೂಕ ಬರ್ಪೆ ಸುಮಾರು ಕಾರ್ಯಕ್ರಮ ಮುಗಿತು ಬರ್ಪೆ ಉಳ್ಳಾರ ಹಾ ಹೊರ ಬುಧವಾರ ಉಳಿಯದ ಆಗ ಶಿವರಾಮ ಕೊರ್ಕ ಅವ ಲೈಫಲ್ಲಿ ಫ್ರೀ ಆಗಿ ಅರುಣಣ್ಣ, ನೀವು ಈಗ ಹೀಗಾದ್ರೆ ಎಲೆಕ್ಷನ್ ಟೈಮಲ್ಲಿ ಎಷ್ಟು ಬಿಸಿ ಇರ್ತೀರ ಅರುಣಣ್ಣ? ಎಲೆಕ್ಷನ್ಗೆ 2.5 ವರ್ಷ ಉಂಟು. ಅರುಣಣ್ಣ ದಿನಕ್ಕೆ 20 ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ದಾರೆ ಡೈಲಿ. ಎಷ್ಟು ಜನ ಸಂಬಳ? ಇಲೆಕ್ಷನ್ ಟೈಮಲ್ಲಿ 1 ಗಂಟೆ ಮಲಗಿದ್ದು ಗಾಳಿ ಬೆಳೆ ಒಳ್ಳಾರೆ. ಸರಿ ಈಗ ಎದುರು ಬೋಲೆ 1 ಗಂಟೆ ಮಲಗಿದ್ದು ಅಷ್ಟೇ. ಬಿಜೆಪಿನ ಮಲಗಿಸಿ ಬಿಟ್ರು ಅಣ್ಣ. ಪಿರೋಡುಂಜನರು ಸಾಧಿದೋ ಜಾವಣ. ಅದು ನಿಮ್ಮಿಂದಾಗಿ ಅಶೋಕ್ ಕುಮಾರ್ಗೆ ಹೆಲ್ಪ್ ಆಯ್ತು. ಖಂಡಿತ ಅದು ನಾವು ಒಪ್ಪಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿ ಅಧಿಕೃತ ಹೆಲ್ಪ್ ಆಯ್ತು ಹೇಳಿ ಅಲ್ಲ, ಕೊಡ್ಬೇಕಿತ್ತಲ್ಲ ಅವರು. ಮೋಹನ್
ಒಳ್ಳೆ ಒಳ್ಳೆ ಕೆಲಸ ಆಗ್ತುಂಟು, ಏನೇ ಇರಲಿ. ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಶ್ರೀ ವಿಷ್ಣು ಶಕ್ತಿ ಬಳಗ ರಿಜಿಸ್ಟರ್ಡ್ ಮಚ್ಚಾರಡ್ಕ ಸಂಘಟನೆ. ಇವತ್ತಿನ ಅತಿಥಿಗಳು ಶ್ರೀ ಅರುಣ್ ಕುಮಾರ್ ಪುತ್ತಿಲ ಧಾರ್ಮಿಕ ಮುಖಂಡರು, ಶ್ರೀ ಕಿರಣ ಚಂದ್ರ ಪುಷ್ಪಗಿರಿ ಹಿಂದೂ ಮುಖಂಡರು ಬೆಳ್ತಂಗಡಿ. ಇವರು ಈ ಮನೆಯ 3 ಕಿಟಕಿಗಳ ಸಂಪೂರ್ಣ ವಿಷ್ಣು ಯುವ ಶಕ್ತಿ ಮಜ್ಜಾರಡ್ಕದವರಿಗೆ ನಾನು ಆರಂಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಯುವ ಬಳಗದಲ್ಲಿರ್ತಕ್ಕಂತ ಒಬ್ಬ ಕಾರ್ಯಕರ್ತನ ಆ ಮನೆಗೆ ಬೆಳಕನ್ನ ತುಂಬತಕ್ಕಂತ ಮತ್ತು ಅವನ ಬದುಕಿಗೆ ಭರವಸೆಯನ್ನ ಕೊಟ್ಟು ಇವತ್ತು ಸುಂದರವಾಗಿರ್ತಕ್ಕಂತ ಮನೆಯನ್ನ ನಿರ್ಮಾಣ ಮಾಡಿ ಇವತ್ತು ಅವರಿಗೆ ಹಸ್ತಾಂತರ ಮಾಡತಕ್ಕಂತ ಅರ್ಥಪೂರ್ಣ ಕಾರ್ಯಕ್ರಮ ನೆರವೇರಿದೆ. ಮನೆಯ ಹಸ್ತಾಂತರದ ಉದ್ಘಾಟನೆ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಶ್ರೀ ಅರುಣ್ ಕುಮಾರ್ ಪುತ್ತಿಲ ಧಾರ್ಮಿಕ ಮುಖಂಡರು, ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿ ಹಿಂದೂ ಮುಖಂಡರು ಬೆಳ್ತಂಗಡಿ. ಅದೇ ರೀತಿ ಲಕ್ಷ್ಮೀ ನಿಲಯ ಎಂಬುವಂತ ಹೊಸ ಹೆಸರಿನ ಅನಾವರಣದೊಂದಿಗೆ ಇವತ್ತಿನ ಮನೆಯ ಉದ್ಘಾಟನೆಯು ನಡೆದಿದೆ. ಒಳ್ಳೆ ಸಾಮಾಜಿಕ ಕಾರ್ಯ. ಅವ್ರ ಅಂಗ ಮರೆಯಿಂದ ಬಿದ್ದು ಉಶಿಲ್ದವರಿಗೆ ಮನೆ ಕಟ್ಟಿ ಕೊಟ್ಟದು ಯಾರು? ನಿಮ್ಮ ಯುವಕ ಸಂಘದವರು, ವಿಷ್ಣು ಯುವ ಶಕ್ತಿ ಮಜ್ಜಾರಡ್ಕ. ಇಲ್ಲಿದು ಗ್ರಾಮೀಣ ಬಿಜೆಪಿ ಬೂತು, ಬಿಜೆಪಿ ಅವರೆಲ್ಲ ಮೊದಲು ಹಿಂದುತ್ವ ಆಮೇಲೆ ಪಕ್ಷ. ಅವ್ರು ಹಿಂದೂ ಮುಖಂಡ್ರ? ಅವ್ರು ಒಳ್ಳೆ ಹಿಂದೂ ಮುಖಂಡ. ಬನ್ನಿ ಕಿರಣ್, ಒಂದು ಕ್ವಶನ್ ಕೇಳುವ, ಬನ್ನಿ ಬನ್ನಿ ಇಲ್ಲಿ. ಮೇಜರ್ ಖುಷ್ವಂತ್ ಮಡಿಕೇರಿಯಿಂದ ಬಂದಿದ್ದೇನೆ ಅರುಣನ ಇಂಟರ್ವ್ಯೂ ಮಾಡಲಿಕ್ಕೆ. ಈಗ ಇಬ್ಬರಿಗೆ ಒಂದು ಕ್ವಶನ್, ಹಿಂದುತ್ವ ನಾಯಕರಿಗೆ ಒಂದು ಕ್ವಶನ್. ಅಣ್ಣ, ಹಿಂದುತ್ವ ಅಂದ್ರೆ ಹಿಂದೂಗಳ ಪರವಾಗಿರೋದಾ ಅಲ್ಲ ಧರ್ಮದ ಪರವಾಗಿರೋದಾ? ನಮ್ಮ ಹಳೆಯ ಕ್ವಶನ್ ಇದು. ಎಲ್ಲ ಧರ್ಮದ ಪರವಾಗಿ. ಹಿಂದುತ್ವ ಅಂದ್ರೆ ಹಿಂದೂಗಳ ಪರವಾಗಿಲ್ಲ, ಧರ್ಮ ಹಿಂದುತ್ವ ಅಂದ್ರೆ ಧರ್ಮಕ್ಕಿಂತ ಮೇಲೆ ಯಾವುದಿಲ್ಲ, ಹಿಂದೂ ಧರ್ಮ. ಈಗ ಈ ಕಾರ್ಯಕ್ರಮ ನಾವು ಬೇಗ ಮುಗಿಸಿ ನೀವು ಹೋಗುವ. ಯಾಕಂದ್ರೆ 25 ಕಾರ್ಯಕ್ರಮ ಉಂಟು. ಈಗ ಎಷ್ಟು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಈ ಗಾಡಿ? ಈ ಗಾಡಿಯಲ್ಲಿ ನಾವು ಸಾಧಾರಣ ಅಂತ ಹೇಳಿದ್ರೆ ಒಂದು 10-18ರವರೆಗೆ ನಾವು ಕಂಟಿನ್ಯೂ ನಾನೇ ಹೋಗಿದ್ದಿದೆ. ದಿನ ಕಾರ್ಯಕ್ರಮಗಳು ಇರುತ್ತೆ. ಡ್ರೈವರ್ ಆಗಿ ಕೇಳುದು, ಪುತ್ತೂರದ ರೋಡ್ಸ್ ಎಲ್ಲ ಹೇಗುಂಟು? ಪುತ್ತೂರಿನ ರೋಡಿನ ಬಗ್ಗೆ ಇವಾಗ ಸದ್ಯದ ಮಟ್ಟಿಗೆ ಮಾತಾಡಬೇಕು ಅಂತಿಲ್ಲ. ಎಲ್ಲಿ ಹೋದ್ರು ಎಲ್ಲ ತೊಂದರೆಗಳಂದ್ರೆ ರೋಡ್ಗಳು ಸರಿ ಇಲ್ಲ. ಎಲ್ಲಿ ಹೋದಲ್ಲಿ ಮೊದಲು ಚೆನ್ನಾಗಿತ್ತಾ? ಮೊದಲು ಚೆನ್ನಾಗಿತ್ತು. ಪೊಲಿಟಿಕಲ್ ಮಾತಾಡಬಾರ್ದು. ಮೊದಲು ಒಂದು 5 ವರ್ಷ ಹಿಂದೆ, 5 ವರ್ಷದ ಹಿಂದೆ ಸಾಧಾರಣ ಈಗ ಅಂದ್ರೆ ಒಂದು 90% ಪುತ್ತಿದವರು ಗೆದ್ದಿದ್ರೆ ನೀವು ಸೂಪರ್ ಉಂಟು ಹೇಳ್ತೀರಾ ರೋಡು? ಪುತ್ತಿಲರು ಗೆದ್ರೆ ಅಂದ್ರೆ ಕಾರ್ಯಕರ್ತರಿಗೆ, ಬಟ್ ರೋಡಿನ ವ್ಯವಸ್ಥೆಗಳಿಗೆ ಎಲ್ಲ ವ್ಯವಸ್ಥೆಗಳಿಗೂ ಸಹ ಮುಂಚೂಣಿಯಲ್ಲಿ ಇವರು ವರ್ಕ್ ಮಾಡ್ತಿದ್ರು ಅಂತ ನಮ್ಮ ಅನಿಸಿಕೆ. ಎಷ್ಟು ಗಂಟೆಗೆ ಬಿಡುದು ನಿಮ್ಮನ್ನು? ಇವತ್ತು ಡ್ಯೂಟಿ ಎಷ್ಟು ಗಂಟೆಗೆ ಮುಗಿತಾರೆ ನಿಮ್ದು? ನಮ್ಮ ಟೈಮ್ ಹೇಳಕ್ಕಾಗಲ್ಲ ಸರ್. ಎನಿ ಟೈಮ್ ರೆಡಿ ಆಗಿರ್ತೀವಿ. ಮೊನ್ನೆ ಅದೇ ಶ್ರೀನಿವಾಸ ಕಲ್ಯಾಣದ ಟೈಮಲ್ಲಿ ಸತತವಾಗಿ 1 ಗಂಟೆ 2 ಗಂಟೆ ಮಲಗಿರ್ತೀವಿ. ವೀಕ್ ಪಾಯಿಂಟ್ ಇಂದ ಗೊತ್ತುಂಟಾ? ಅವ್ರಿಗೆ ಗೊತ್ತುಂಟು ನೀವು ಕಾಂಗ್ರೆಸ್ ಕಡೆ ಹೋಗುದಿಲ್ಲ ಹೇಳಿ. ಕೇಳಲ್ಲ? ಹೌದು. ಅದು ಕೂಡ ಅವ್ರಿಗೆ ಭಯ ಇಲ್ಲ. ಇವರೇ ನಮ್ಮದೇ ಜನ ಹೇಳಿ. ಅಲ್ಲ, ಒಂದು ಮೆಚ್ಚಿದ್ದೇನೆ, ನಿನ್ನ ನೈಟ್ ನೀವು ಪುತ್ತೂರಿಂದ ಬೆಂಗಳೂರು ಎಷ್ಟು ಗಂಟೆಗೆ ಬಿಟ್ಟಿದ್ದು? ಬೆಂಗಳೂರು ಅಲ್ಲಿ 8-9 ಗಂಟೆ ಆಗ್ಬೋದು. ಹೇಗೆ ಗಾಡಿಲಿ ಕಾರಲ್ಲಿ ಬಂದದ? ಕಾರಲ್ಲಿ. ಡ್ರೈವರ್ ಯಾರು ನಿನ್ನ ರಾತ್ರಿ? ಇದ್ರು ನಮ್ಮ ಹುಡುಗರು ಇದ್ರು. ನಿನ್ನ ರಾತ್ರಿ ಬೆಂಗಳೂರಿಂದ ಬಂದು ಇವತ್ತು ಬೆಳಿಗ್ಗೆಯಿಂದ ಪುನಃ ನಿಮ್ಮ ಗಾಡಿ ಹೀಗೆ ಓಡ್ತು ಅಂತ ಹೇಳಿದ್ರೆ ಅರುಣಣ್ಣ ಮೆಚ್ಚಬೇಕು ಮರ. ಇಲ್ಲಿ ಸ್ವಲ್ಪ ದೂರ ಇದಾದ ಕಾರಣ ಕಷ್ಟ ಅಂತ ಅಟೆಂಡ್ ಆಗೋಕೆ. ಈಗ ಇಲ್ಲಿ 4-5-6 ಮುಗಿಸಿ ನನಗೆ ಬೀಚ್ ರೋಡ್ ಮುಟ್ಟಬೇಕು, ಪುನಃ ಉಪ್ಪಿನಂಗಡಿ ಬರಬೇಕು ಇವತ್ತೇ. ಮತ್ತೆ ನಾವು ಗಾಡಿ ಇವತ್ತು ಅಲ್ಲ. ಇಲ್ಲಿ ಕೇಳಿ, ನಂಗೆ ಮೊನ್ನೆ ಬೆಂಗಳೂರಲ್ಲಿ ಇವ್ರದ್ದು ಇಂಟರ್ವ್ಯೂ ಮಾಡಿದೆ, ಪೊನ್ನಣ್ಣ ಅವ್ರದ್ದು ಮಾಡಿದೆ ಆಯ್ತಾ. ಅವ್ರು ಹಿಡಿದು ಬೆಂಗಳೂರು 4 ಕಿಲೋಮೀಟರ್ಗೆ ಒಂದು MLA ಕ್ಷೇತ್ರ ಮುಗೀತು. ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇವರು ಅಲ್ಲೇ 2,000 ವೋಟರ್ಸ್. ನಿಮ್ಮದು 200-250 ವೋಟರ್ಗೆ ನೀವು 5 ಕಿಲೋಮೀಟರ್ ಹೋಗ್ಬೇಕಾಗ್ತದೆ. ಹೌದೌದು, ಖಂಡಿತ ಅಲ್ಲ. ಬೆಂಗಳೂರು ಅವ್ರದ್ದು ಬೆಂಗಳೂರು MLA ಬೆಸ್ಟ್ ಅಲ್ಲ ಲೈಫ್. ಅಪ್ಪ ಅಂದ್ರೆ ಮಗಳನ್ನು ತುಂಬಾ ಆತರ ಒಂದು ಎಮೋಷನ್ ಅಟ್ಯಾಚ್ಮೆಂಟ್ ಜಾಸ್ತಿ ಅಲ್ಲ? ಹಾಗೇನಿಲ್ಲ, ನಮ್ಮದ್ರಲ್ಲಿ ಹಾಗೆ ಇಲ್ಲ ಅಂತ. ನಾವು ಬೆಳಿಗ್ಗೆ ಎದ್ದು ಹೊರಡುವವರಲ್ಲ. ಬಹುಶಃ ನೀವು ಮನೆ ಬಿಡುವಾಗ ಸಹ ಮಕ್ಕಳು ಇಲ್ಲ, ಅವ್ರು ಹೇಳಿರೋದು ನೀವು ಬರುವಾಗ ಅವ್ರು ಮಲಗಿರ್ತಾರೆ. ಎಷ್ಟು ಟೈಮ್ ಆಯ್ತು ಫ್ಯಾಮಿಲಿಗೆ ಒಂದು ಟೈಮ್ ಪುರ್ಸೊತ್ತಾಗಿ ನಮ್ಮಲ್ಲಿ ಕಾಲು ಅಂತೇಳಿ ಇಲ್ವೇ ಇಲ್ಲ. ಕಾಲು ನೀಂಡಿಕೊಂಡು ನೆಮ್ಮದಿಯಿಂದ ಊಟ ಮಾಡಿ ಎಷ್ಟು ಟೈಮ್ ಆಯ್ತು? ಹುಷಾರಿಲ್ಲದ ಇರುವಾಗ ಮಾತ್ರ ಇರಬೇಕು ಹೊರತು ಬಾಕಿ ಟೈಮ್ ಇಲ್ಲ. ಇದು ದಿನನಿತ್ಯದ ಚಟುವಟಿಕೆ, ಇವತ್ತು ಒಂದು ದಿವಸದಲ್ಲ ಅಂತ. 365 ದಿವಸವೂ ನಮ್ಮದಿದೆ. ಇದು ಎಷ್ಟು ವರ್ಷದಿಂದ? 30 ವರ್ಷ ಆಯ್ತಲ್ಲ. ಅಲ್ಲ, ಈಗ ನೋಡಿ, ನನ್ನ ಒಂದು ಹೇಳ್ತಾನೆ, ಮೇಜರ್ ಖುಷ್ವಂತ್ ಸ್ಟುಡಿಯೋಸ್ ಅನ್ನು ಎಲ್ಲ ಪಾರ್ಟಿಯವರು ಎಲ್ಲ, ಈಗ ಐ ಆಮ್ ಎ ಪಬ್ಲಿಕ್ ಪರ್ಸನ್. ನಾನು ಯಾವ ಪಾರ್ಟಿಯ ಸದಸ್ಯತ್ವ ಅಲ್ಲ. ನಾನು ಎಲ್ಲರ ಜೊತೆ ಮಾತಾಡ್ತೇನೆ, ಎಲ್ಲ ಪಾರ್ಟಿ ಜೊತೆ ಮಾತಾಡ್ತೇನೆ. ನಾಳೆ ಯಾರು ಒಳ್ಳೆ ಮುಸ್ಲಿಂ ಅವ್ರು ಚಂದ ಮಾತಾಡ್ತಾರೆ, ಅವ್ರನ್ನು ಕರೆದು ಮಾತಾಡಿಸ್ತೇನೆ. ಎಲ್ಲ ಜನ ನೋಡ್ತಾರೆ,
ಅವ್ರಿಗೆ ಅನಿಸ್ಬೇಕು. ಸುಮ್ಮನೆ ವೇದಿಕೆಯಲ್ಲಿ ಮಾತ್ರ ಭಾಷಣ ಅಲ್ಲ, ಒಂದು ಸಾಮಾಜಿಕ ಜವಾಬ್ದಾರಿ, ಒಂದು ಸಂಘಟನೆಯ ಜವಾಬ್ದಾರಿ, ಹಿಂದೂ ಸಮಾಜದ ಜವಾಬ್ದಾರಿ, ತ್ಯಾಗ ಹೇಳಿ. ಖಂಡಿತ ಖಂಡಿತ ತ್ಯಾಗ ಅಂತಲ್ಲ, ಅದು ನಿಜವಾಗಿ ತ್ಯಾಗ ಅಲ್ಲ. ಹೌದಪ್ಪ. ಇದು ಎಲ್ಲರೂ ಎಲ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಬ್ರಿಗೆ ಕೈ ತೋರಿಸಿ ಹೇಳುದಲ್ಲ. ಹೌದು. ಮಾಡ್ಲಿಕ್ಕೆ 5 ನಿಮಿಷ ಐತೆ ಅಪ್ಪ. ಹೊರಡುಲ್ಲಾರ ಮದುವೆ ಮದುವೆ ಮತ್ತೊಂದು ಪೂಜೆ, 2 ಮದುವೆ ಅಲ್ಲೇ. ಈಗ ನಿಮಗೆ SP ಗೆ ಮಾತಾಡಿ DC ಗೆ ಮಾತಾಡಿ ಅಂತ ಕಾರ್ಯಕರ್ತರು ಬರುದಿಲ್ವಾ ನಮ್ಮ ಸಮಾಜ ತಗೊಂಡು? ಹೇಗೆ ಜನರಲ್ಲಿ ಈಗ ನಿಮ್ಮ ಹತ್ರ ಪೊಲಿಟಿಕಲ್ ಪವರ್ ಎಂತ ಇಲ್ಲ, ಆದ್ರೆ ನಿಮ್ಮ ಈ ಅಧಿಕಾರಿಗಳು ನಿಮ್ಗೆ ಎಷ್ಟು ಹೇಗೆ ರೆಸ್ಪಾಂಡ್ ಮಾಡ್ತಾರಲ್ಲ, ವಿರೋಧ ಪಕ್ಷದವರಿಗೆ ಮಾಡ್ಲೇಬೇಕಲ್ಲ. ಅಂದ್ರೆ ನೀವು ಹೀಗೆ ಹೇಳೋದಾ? ನಾನು ಪುತ್ತೂರಿಂದ ನನಗೆ 66,000 ಜನ ವೋಟ್ ಹಾಕಿದ್ದಾರೆ, ನಾವು ಹೇಳಲಿಕ್ಕಿಲ್ಲ, ನಾವು ಏನು ಅಂತೇಳಿ ಎಲ್ಲರೂ ತಿಳ್ಕೊಂಡಿದ್ದಾರೆ. ಅದನ್ನು ಹೇಳಿ ಮತ್ತೆ ನನಗೆ ಪರಿಚಯ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ಅಂತ. ಅರುಣ್ ಕುಮಾರ್ ಪುತ್ರ SP ಕೂಡ ಫೋನ್ ತಗೊಳ್ಳೇಬೇಕಲ್ಲ. ಗುಡ್, ಐ ಲೈಕ್ ದ ಕಾನ್ಫಿಡೆನ್ಸ್. ಬನ್ನಿ ಬನ್ನಿ. ನಿಮ್ಮ ಹೆಸರೇನು ಸರ್? ನನ್ಗೆ ಗೊತ್ತಾ ನಿಮಗೆ? Best wishes, I'm Dr. Pushwan. God bless you. ಅರುಣ ಇದ್ದಿಂಗ್ಲಿ ನನ್ನ ಮುಜಿನಾಲ ಇನ್ನು ಕಾರ್ಯಕ್ರಮ ಉಂಟು ಚೇತೋಳತಿ ಧರಣ ಅರುಣ ಬನ್ನಿ, ಒಂದು ಐಸ್ ಕ್ರೀಮ್ ಧರಣೆ ಗೊತ್ತಾರೆ. ನಾನು ತೆಗಿವಾಗ ಮತ್ತೆ ಓ ಮಧುರ್ ಮಂತನಂತೀಶ್ವರ. ಎಸ್ ರೈಟ್ ಬರ್ಬಾ. ಬಾಯ್. ಮೊದಲು ನೀವು 1 ವರ್ಷ ಇಷ್ಟು ಓಡಾಡ್ತಿದ್ರ? ನಾವು ಅಲ್ಲ, ಬಟ್ ಅವಾಗ ಈ ರೀತಿಯ ಜನಮನನ ಇತ್ತ? ಅಂದ್ರೆ ನಮ್ದು ಈಗ ಯಾರ ಮದ್ದೂರವ್ರು ಬಂದು ಸೆಲ್ಫಿ ಎಲ್ಲ ತಗೊಂಡ್ರು, ಆಗ ಹಾಗೆ ಮಾಡ್ತಿದ್ರ? ಕಾರ್ಯಕ್ರಮಕ್ಕೆ ಹೋಗುವಾಗ ಕಾರ್ಯಕ್ರಮ ಸ್ವಲ್ಪ ಡಿಲೇ ಆಗುತ್ತದೆ ಅಂತ ಫೋಟೋ ಈಗ ನೀವು ಮುಖಂಡರು ನಿಮ್ಮ ಹತ್ರ ಬಂದು ಎಷ್ಟು ಜನ ಇನ್ವಿಟೇಷನ್ ಕೊಡ್ಲಿಕ್ಕೆ ಬರ್ತಾರಲ್ಲ, ನಾವು ಕ್ರಿಕೆಟ್ ಆಡ್ತೇವೆ, ವಾಲಿಬಾಲ್ ಆಡ್ತೇವೆ, ದುಡ್ಡು ಕೊಡಿ ಅಂತ ಕೇಳಲ್ವಾ? ನಮ್ಮ ಹತ್ರ ಏನಿಲ್ಲ ಅಂತ ಹೇಳಿ ಗೊತ್ತು ಅವರಿಗೆ. ಅಲ್ಲಿ ಅವರೇ ಹಾಕಿ ನಮ್ಮ ಪರಿವಾರದ್ದು ರಶೀದಿ ಅವರೇ ಮಾಡ್ತಾರೆ ಬಿಟ್ರೆ ನಮಗೇನು ಅವರೇ ಮಾಡೋದಿಲ್ಲ ಅಂತ. ಹೌದಾ? ಓ, ಅಂದ್ರೆ ಬೇರೆ ಕಡೆ ತುಂಬಾ ಕಡೆ ಈಗ ಗೊತ್ತಲ್ಲ, ಶಾಸಕರು ಮತ್ತು ಶಾಸಕರಾಗ್ಲಿಕ್ಕೆ ಇರುವವರು ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್ ಎಲ್ಲ ಆಡಿಸ್ತಾನೆ ಇರ್ಬೇಕು ವರ್ಷ ಇಡೀ. ನಮ್ಮ ಕಾರ್ಯಕರ್ತರವರು ಅಲ್ಲಿ ಕೊಟ್ಟು ಅವರೇ ಮಾಡೋದು, ಹೆಸರು ನಮ್ದಾಗ್ತಾರೆ ಅಷ್ಟೇ ಬಿಟ್ರೆ ಲೆಫ್ಟ್. ಬಿಸಿ ಡೇ ಅರುಣ. ಈಗ ನಿಮಗೆ ಓದಲಿಕ್ಕೆ, ಕಾನೂನು ಬಗ್ಗೆ ತಿಳಿಲಿಕ್ಕೆಲ್ಲ ಟೈಮ್ ಸಿಗ್ತದ? ಈಗ ನೀವು SP ಗೆ ಹೇಳ್ಬೇಕಿದ್ರೆ ನಿಮಗೆ ಲಾ ಗೊತ್ತಿರ್ಬೇಕಲ್ಲ? ನಮ್ದು ಇದ್ದಾರೆ ಅಲ್ಲ, ಕೋರ್ ಕಮಿಟಿ ಇದೆ, ಅದರಲ್ಲಿ ಲಾಯರ್ಸ್ ಇದ್ದಾರೆ. ಆ ಥರ ಇದ್ದಾರೆ, ಡೈರೆಕ್ಷನ್ ಕೊಡ್ತಾರೆ. ಯಾವ ವಿಚಾರದ ಬಗ್ಗೆ ಏನು ಸ್ಟ್ಯಾಂಡ್ ತಗೊಳ್ಬೇಕು. ತುಂಬಾ ಈಗ ಎಜುಕೇಟೆಡ್ ಕ್ಲಾಸ್ ಎಲ್ಲ ನಿಮ್ಮ ಪರಿವಾರದಲ್ಲಿ ಉಂಟು ನಿಮಗೆ ಹೇಳ್ಕೊಡ್ಲಿಕ್ಕೆ. ನಾಳೆ ಪುತ್ತೂರಿಗೆ ಒಂದು ಇಂಡಸ್ಟ್ರಿಯಲ್ ಪಾಲಿಸಿ ಆಗಬೇಕು, ಸ್ವಲ್ಪ ಬಿಸ್ನೆಸ್ ಉದ್ದಿಮೆ ಆಗಬೇಕು ಅಂತ ಹೇಳಿದ್ರೆ ಕೂಡ ಪುತ್ತಿಲ ಪರಿವಾರದ ಬಗ್ಗೆ ಪ್ರಣಾಳಿಕೆಯಲ್ಲಿ ನಾವು ಕಳೆದ ಸಲವೇ ಕೊಟ್ಟಿದ್ದೇವಲ್ಲ. ಏನಂತೇಳಿ ಬೇರೆ ಈ ಉದ್ಯೋಗಾವಕಾಶಕ್ಕೆ ಸಂಬಂಧಪಟ್ಟಾಗಿ ಕೃಷಿ ವ್ಯವಸ್ಥೆಗಳು ಯುವಕರಿಗೆ ಏನೆಲ್ಲ ಆಗಬೇಕು ಅನ್ನುವಂಥದ್ದು ನಮ್ಮದು ಪ್ರಣಾಳಿಕೆಯಲ್ಲಿ ಇತ್ತು, ಈಡೇರಿಸಬೇಕಷ್ಟೇ. ಓವರ್ ಆಲ್ ಈ ಜೀವನ 50 ಇಯರ್ಸ್ ಈ ಜೀವನದಲ್ಲಿ ಈ ಥರ ಬದುಕಿದಿರಲ್ಲ, ಹೋರಾಟ, ಸಂಘಟನೆ, ಆಮೇಲೆ ರೀಸೆಂಟ್ ಆಗಿ ಪಾಲಿಟಿಕ್ಸ್, ಈ ಎಲೆಕ್ಟೋರಲ್ ಪೊಲಿಟಿಕ್ಸ್ ಅಲ್ಲಿ ನೋಡಿ, ಎಲೆಕ್ಟೋರಲ್ ಪೊಲಿಟಿಕ್ಸ್ ಅಲ್ಲಿ ತುಂಬ ತಗ್ಗಿ ಬಗ್ಗೆ ನಡಿಬೇಕು, ಹಣ ಅಕ್ಕ ಅಂತ ಹೇಳಿಲ್ಲ. ಅದೇ ನೀವು ಕೇವಲ ಜಾಗರಣ, ಭಜರಂಗ ದಳ ಅಂದ್ರೆ ಅಷ್ಟು ತಗ್ಗಿ ಬಗ್ಲಿಕ್ಕಿಲ್ಲ, ಯಾಕಂದ್ರೆ ನಿಮಗೆ ಓಟಿನ ಅವಶ್ಯಕತೆ ಇಲ್ಲಲ್ಲ. ಸ್ವಲ್ಪ ವ್ಯಕ್ತಿತ್ವದಲ್ಲಿ ಚೇಂಜ್ ಮಾಡ್ಲಿಕ್ಕೆ ಬಂತ ಹಾಗೆ ಬರಲಿಲ್ಲ ನಮಗೆ. ನಾವು ಆಶ್ವಾಸನೆಯನ್ನ ಕೊಟ್ಟು ಕೇವಲ ಮಾತ್ರ ಬಿಟ್ಟವರಲ್ಲ, ನಾವು ಹೇಳಿದ್ದನ್ನ 100% ಪಾಲನೆ ಮಾಡಿದವರು. ಆ ಹಿನ್ನೆಲೆಯಲ್ಲಿ ನಮಗೆ ಬೈಯುವಂತ ಪ್ರಶ್ನೆ ಬರುವುದಿಲ್ಲ ಅಂತ. ನಮಗೆ ರಾಜಕೀಯ ಸಂಘಟನೆ ಎರಡೂ ಕೂಡ ಒಂದೇ ರೀತಿಯಲ್ಲಿ ನಾವು ನಿಭಾಯಿಸಿದವರು. ಆ ಹಿನ್ನೆಲೆಯಲ್ಲಿ ಬಹಳ ಚಿಕ್ಕದುಂಟು, ಜಸ್ಟ್ ಪಾಸ್ ಆಗ್ಬೋದು ಅಷ್ಟೇ. ಪಾಸ್ ಆಗ್ತದಾ? ಮಾಡ್ತಾನೆ ಡ್ರೈವರ್ ಎಕ್ಸ್ಪರ್ಟ್. ಬೇಡ ಇಳ್ದು ಎಂತ ಮಾಡೋದು ನೀವು ದುಡ್ಲಿಕ್ಕೆ? ಪುತ್ತಿಲ ಪರಿವಾರದಲ್ಲಿ ಯಾರನ್ನೂ ಇಳಿಸೋದಿಲ್ಲ ಅಲ್ಲ, ಗಾಡಿಗೆ ಜಾಸ್ತಿ ಜನ ಹಾಕೊಂಡು ಹೋಗುದಲ್ಲ. ಹೌದು, ಏನ್ ಚಿಂತೆ ಇಲ್ಲ, ಕೆಳಗೆ ಏನು ಆಳ ಏನಿಲ್ಲ, ನೀರಿಲ್ಲ, ಆ ಕಡೆ ಹಾಕಿದ್ರು ಕಾಲು ತೊಳ್ಕೊಂಡು ಬರೋದಷ್ಟೇ, ಮುಖ ತೊಳೆದಿಕ್ಕೆ ಆಗುದಿಲ್ಲ ಅಲ್ಲಿ. ನೋಡಿ, ಇಂಥದ್ದು ಎಲ್ಲ ಸಮಸ್ಯೆಯನ್ನ ಜನಪ್ರತಿನಿಧಿ ಮಾಡಬೇಕಿತ್ತು ಅಂತ ಇಲ್ಲಿ ಸಂಕ
ಸಂಘ ಅಂತೇಳಿ ಇಲ್ಲಿ ಓಡಾಟ ಮಾಡುವಂತ ನೋಡಿ, ಈ ಕಡೆ ಮನೆ ಯಾವ್ದಾದ್ರು ಕಟ್ಟುದಿದ್ರೆ ಹೇಗೆ ಲಾರಿ ತಗೊಬಾರ್ದು ಅಲ್ಲ, ಹೇಗೆ ಮೆಟೀರಿಯಲ್ ಹೇಗೆ ತರುದು ಅಂತ. ಅರುಣ್, ಈಗ ಇನ್ ಕೇಸ್ ನೀವು ಶಾಸಕ ಆದ್ರೆ ಇಲ್ಲಿ ಮುಸ್ಲಿಂ ಜನರಲ್ಲಿ ಇರ್ತಾರೆ, ಅವರು ಕೂಡ ಸೊಸೈಟಿಯ ಭಾಗ. ನಿಮ್ದು ಅವ್ರ ಜೊತೆ ಇಂಟ್ರಾಕ್ಷನ್ ಹೇಗುಂಟು? ಅಂದ್ರೆ ಇಂಟ್ರಾಕ್ಷನ್ ಅಂತ ಹೇಳಿದ್ರೆ ನಿಮ್ಮನ್ನವ್ರು ಹೇಗೆ ದುಶ್ಮನ್ ತರ ನೋಡ್ತಾರ? ಹಾಗೆ ನೋಡುವ ಸಂಗತಿ ಇಲ್ಲ. ಹಾಗೆ ಏನಾಗಿದೆ, ನಮ್ಮ ವಿಷಯಗಳಿಗೆ ನಾವು ನಮ್ಮ ಧರ್ಮವನ್ನ ಗೌರವಿಸುವಂತದ್ದು ನಾವು ಬೆಳೆದು ಬಂದ ಹಾದಿ. ಆ ಹಿನ್ನೆಲೆಯಲ್ಲಿ ನಮ್ಮ ಧರ್ಮಕ್ಕೆ ವಿರೋಧ ಮಾಡಿದ್ರೆ ಅದನ್ನು ನಾವು ವಿರೋಧಿಸಲೇಬೇಕು. ಧರ್ಮ ಬಿಟ್ಟು ನಾವು ಇಲ್ವೇ ಇಲ್ಲ. ನಿಮಗೆ ಪರ್ಸೆ ಅವರ ಮೇಲೆ ವಿರೋಧ ಇಲ್ಲ? ಇಲ್ಲ. ಏನಿದೆ ವಿರೋಧ ಮಾಡ್ಲಿಕ್ಕೆ ಏನಿದೆ? ನಮ್ಮ ಅವರವರ ಧರ್ಮವನ್ನು ಅವರವರು ಪಾಲನೆ ಮಾಡುವಂತದ್ದು ಇದ್ದದ್ದು. ಅದು ಬಿಟ್ಟು ಇನ್ನೊಂದು ಧರ್ಮವನ್ನು ದ್ವೇಷಿಸುವಂತದ್ದು, ಇನ್ನೊಂದು ಧರ್ಮದ ವಿರುದ್ಧ ಮಾತನಾಡುವಂತದ್ದು ಬಂದರೆ ಅದನ್ನು ವಿರೋಧಿಸಬೇಕು ಅನಿವಾರ್ಯ. ಈ ವಿಚಾರ ಅರುಣ್ಗೆ ನಿಮ್ಮ ನಾಳೆ ಶಾಸಕರಿಗೆ ಇಷ್ಟು ಫಂಡ್ ಬರ್ತದೆ, ಈಗ ಅದನ್ನು ಹಂಚಬೇಕಲ್ಲ, ಕೆಲಸ ಮಾಡಬೇಕಲ್ಲ. ಈಗ ನಿಮಗೆ ವೋಟ್ ಹಾಕದವರಲ್ಲಿ ಅಥವಾ ನಿಮ್ಮ ಸಿದ್ಧಾಂತ ಒಪ್ಪದವರು ಅವರ ಕೆಲಸ ಮಾಡ್ತೀರಾ? ನೋಡಿ, ಗೆದ್ದಾದ ನಂತರ ನಾನು ಕ್ಷೇತ್ರದ ಶಾಸಕ, ಸಾಮಾಜಿಕ ನ್ಯಾಯದ ಜೊತೆಗೆ ಯಾವುದೆಲ್ಲ ಅಹವಾಲು ಇದೆ ಜನರದನ್ನ ಆದ್ಯತೆಗೆ ಅನುಗುಣವಾಗಿ ನಿಭಾಯಿಸುವಂತದ್ದು ನಮ್ಮ ಕರ್ತವ್ಯ. ಅವರ ಧರ್ಮ ಯಾವ್ದಿರ್ಬೋದು, ನಿಮಗೆ ವೋಟ್ ಧರ್ಮದ ಪ್ರಶ್ನೆಯೇ ಬರುವುದಿಲ್ಲ ಅಲ್ಲ. ಅವ್ರಿಗೆ ವೋಟ್ ಹಾಕೋದು ತೊಂದರೆ ಇಲ್ಲ, ಓಟ ಹಾಕುವಂಥದ್ದು ಬಿಡುವಂಥದ್ದು ಅವರಿಗೆ ಬಿಟ್ಟದ್ದು. ರಾಜ ಧರ್ಮ ಪಾಲನೆ ಮಾಡುವಂಥದ್ದು ನಮ್ಮ ಕೆಲಸ. ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರಲ್ಲ, ರಾಜಧರ್ಮ ಪಾಲನೆ ಮಾಡಿ ಜನಪ್ರತಿನಿಧಿ ಅಥವಾ ರಾಜಧರ್ಮ ಪಾಲನೆ ಮಾಡಬೇಕಲ್ವಾ? ಇಲ್ಲ ಗೃಹ ಪ್ರವೇಶನ ಅರುಣ ಎಷ್ಟು ಬೇಗ ಮೈಕ್ ಕಿಸೆಗೆ ಹಾಕಿ ಆಯ್ತು. ಅವರ ಸ್ಪೀಡ್ ನೋಡಿ ಕಲೀರಿ ಮಾರೆ. ಫಸ್ಟ್ ನಾವು ಇಷ್ಟು ಟೈಮ್ ಮೈಕ್ ಅರುಣನಂದಾಗಿ ಯಾವೆಲ್ಲ ಕಾರ್ಯಕ್ರಮ ಇವತ್ತು ಅಟೆಂಡ್ ಮಾಡಿದರೆ ಗೊತ್ತಿಲ್ಲ. ನೀನು ಸಂಘಟನೆಯಲ್ಲಿ ಹೋರಾಟ ಮಾಡ್ತೀಯ, ಅದು ಥ್ಯಾಂಕ್ ಯು ವೆರಿ ಮಚ್. ಬಾಯಿ ಹೇಳಿ. ನಿಮ್ಮ ಟೈಮಲ್ಲಿ ಮದುವೆಗೆ ಮೊದಲು ಹೇಳಿದ್ರಾ? ನಿಮ್ಮ ಅಲ್ಲ ಅವ್ರಿಗೆ ಗೊತ್ತಿತ್ತು ನೀವು ಎಂತ ಅಂದ್ರೆ ನಾವು ಕೆಲಸ ಮಾಡೋದೆಲ್ಲ ಗೊತ್ತಲ್ಲ, ಮೀಡಿಯಾದಲ್ಲಿ ಇದರಲ್ಲಿ ಎಲ್ಲ ಬರ್ತಾ ಇತ್ತು. ಏನು ಆಕ್ಷೇಪ ಇರ್ಲಿಲ್ವಾ? ನಾಳೆ ನನ್ನ ಗಂಡ ಕೇಸ್ ಹಾಕ್ಸ್ಕೊಂಡು ಜೈಲಿಗೆ ಹೋಗ್ತಾನೆ, ಅದೇನಿರ್ಲಿಲ್ಲ. ಅದ್ರ ಬಗ್ಗೆ ನೀವು ಮಾತಾಡ್ಲಿಕ್ಕೆ ಅವಕಾಶ ಇತ್ತೇ ಇಲ್ವಾ? ನಾವು ಮದುವೆ ಆದ ಕೂಡಲೇ ಶನಿ ಪೂಜೆ ಆದದ್ರಲ್ಲಿ ನಾವು ಒಂದು ತಿಂಗಳೆಲ್ಲ ಇರ್ಲಿಲ್ಲ ಊರಲ್ಲಿ, ಅಡಗಿ ಹೋಗ್ತದೆ. ಎನ್ಕೌಂಟರ್ಗೆಲ್ಲ ಆಗಿತ್ತಲ್ಲ. ಹೌದಾ? ಶನಿ ಪೂಜೆ ಲಾಠಿ ಚಾರ್ಜ್ ಎಲ್ಲ ಆಗಿ ಲಾಸ್ಟಿಗೆ ಎನ್ಕೌಂಟರ್ಗೆ ನಾನು ಆರ್ಡರ್ ಮಾಡಿದ್ರು. ಯಾರು ಅದು? ಇವರೇ, ಯಾರು ಪೊಲಿಟಿಕಲ್ ನಮ್ಮವರೇ. ನಿಮ್ಮನ್ನ ಅದು ಅವರೇ ಹೇಳಿದ್ರಲ್ಲ, ನಾನೇ ಮಾಡಿದ್ದು ಅಂತ ಹೇಳಿದ್ರಲ್ಲ. ಓ, ಅಂದ್ರೆ ನೀವು ಎನ್ಕೌಂಟರ್ ಆಗೋ ಚಾನ್ಸ್ ಇತ್ತು? ನಾವಲ್ಲಿ ಇದ್ರೆ ಚಾನ್ಸ್ ಅಲ್ಲ, ಆಗ್ತಿತ್ತು. ನಾನು ಅಲ್ಲಿಂದ ಪೂಜೆಯಲ್ಲಿಂದ ನಾನು ಹೊರಟು ಬಂದೆ ಅಲ್ಲ. ನಾನು ರವಿಶಾಸ್ತ್ರಿಗಳ ಇದರಲ್ಲಿ ಬಂದಿದ್ದೆ ಹೊರಗೆ. ಹಾಗಾಗಿ ನಿಮಗೆ ಮದುವೆಗೆ ಎಷ್ಟು ಟೈಮ್ ಆಗಿತ್ತು? ಒಂದು 6 ತಿಂಗಳು ಏನಾದರೂ ಆಗಿದೆ. 6 ತಿಂಗಳು, 1 ವರ್ಷ. ಈಗ ನೋಡಿ, ನಿಮಗೆ ನಿಮ್ದು ಆಸೆ, ನಿಮ್ಮ ಪ್ಯಾಷನ್, ಸಂಘಟನೆ ಹಿಂದುದು. ನಿಮ್ಮ ಹೆಂಡತಿಗೆ ಆ ಥರ ಏನಿರಬೇಕು ಅಂತಿಲ್ಲಲ್ಲ. ಈಗ ಒಂದು ಹೆಣ್ಮಕ್ಳು, ನೀವು ಬ್ರಾಹ್ಮಣ ಹೆಣ್ಮಕ್ಳು, ಅವ್ರು ಏನು ಯೋಚನೆ ಮಾಡೋದು? ನೆಮ್ಮದಿಯಿಂದ ಸಂಸಾರ ಮಾಡ್ಕೊಂಡು ಇರ್ಬೇಕು ಹೇಳಿ. ಯಾವ ಥರ ಹೇಳಿದ್ರಾ? ಇಲ್ಲ, ಏನಿಲ್ಲ. ಅರುಣ್ ಅವರೇ ಬೇಡ ಇದು ಅದಂಥದ್ದು ಬರಲಿಲ್ಲ. ಈಗಿನ ಕಾಲದ ಹೆಣ್ಮಕ್ಳು ಕಷ್ಟ ಮಾರೆ. 9 ಗಂಟೆಗೆ ಬಂದಿಲ್ಲ ಅಂದ್ರೆ 9:30ಗೆ 2 ಫೋನ್ ಇರ್ತದೆ. ನಾವು 5 ಗಂಟೆಗೆ ಮುಟ್ಟದಿದ್ರೆ 5:30ಗೆ ಫೋನ್ ಮಾಡ್ತಾರೆ ಬೆಳಿಗ್ಗೆ. ಯಾರು? ಮನೆಯಿಂದ ಏನು ಬರಲಿಲ್ಲ ಅಂತೇಳಿ. ಅಷ್ಟರವರೆಗೆ ನಮ್ಮನ್ನು ಇದು ಮಾಡೋದಿಲ್ಲ. ಅಂದ್ರೆ ನಿಮಗೆ ಸಂಜೆ ಮನೆಯಿಂದ ಮಿಸಸ್ ಎಷ್ಟು ಗಂಟೆಗೆ ಬರೋದು? ಬೆಳಿಗ್ಗೆ 5:30 ಗಂಟೆ ಒಳಗೆ ನಾನು ಬರದಿದ್ರೆ 5:30 ಗಂಟೆಗೆ ನನಗೆ ಫೋನ್ ಬರ್ತದೆ. ರಾತ್ರಿ ಕಾಯ್ದಿಲ್ಲ? ಇಲ್ಲ, ಆ ವಿಷಯವಿಲ್ಲ. ನಮ್ದು ದೈನಂದಿನ ಚಟುವಟಿಕೆ ಇದೆ ಅಂತ. 2 ಗಂಟೆಯ ಮೊದಲು ನಾನು ಮನೆಗೆ ಹೋದದ್ದು ಭಾರಿ ಕಡಿಮೆ ಇರಬಹುದು ಕೆಲವು ಸಲ. ನಮ್ದು ಆದ ಕಾರಣ ಅವರಿಗೆ ಏನದು ಇಲ್ಲ ಅಂತ. ಅಲ್ಲ, ಹಿಂದುತ್ವದ ಕೆಲಸ ಮಾಡೋರಿಗೆ ಜೀವ ಭಯ ಇರ್ತದ? ಇಲ್ಲ, ಅಂದ್ರೆ ಥ್ರೆಟ್ ಇರಲ್ವಾ? ಇರ್ತದೆ, ಆದ್ರೆ ಅದನ್ನೆಲ್ಲ ನೋಡಿಕೊಂಡು ಕೂತ್ರೆ ಆಗುದಿಲ್ಲ ಅಲ್ಲ, ಕೆಲಸ ಆಗುದಿಲ್ಲ ಅಲ್ಲ. ರೈಟ್ ಅವ. ನಿಮಗೆ ಪರ್ಸನಲ್ ಬಾಡಿ ಗಾರ್ಡ್, ಪರ್ಸನಲ್ ಯಾರ್ಯಾರಲ್ಲ ಹುಡುಗರು ಇರ್ತಾರೆ, ಒಂದು 5-6 ಜನ ಒಟ್ಟಿಗೆ ಯಾವಾಗಲೂ ಇರ್ತಾರೆ. ಇವತ್ತು ನಾವೇ ಇಲ್ಲ, ನೀವು ಅವ್ರನ್ನ ಇಳಿಸಿ ನಮ್ಮನ್ನು ಕರ್ಕೊಂಡು ಹೋಗ್ತಿರೋದು. ಓಯ್ ರಿತೇಶ್, ಸೆಕ್ಯೂರಿಟಿ ಇನ್ಚಾರ್ಜ್, ಚೀಫ್ ಮೇಜರ್ ಸಾಹೇಬ್ ಇದ್ದಾರೆ ಅರುಣನ ಜೊತೆ. ಇವತ್ತು ಏನು ಚಿಂತೆ ಆಗಲ್ಲ. ಹಾಗೆ ಅರುಣನ ಅಭಿಮಾನಿಗಳಿಗೆ ನಾನು ಆಶ್ವಾಸನೆ ಕೊಡ್ತೇನೆ, ಇವತ್ತು ನಮ್ಮ ಜೊತೆ ಅರುಣನ ಸೇಫ್ ಇರ್ತಾರೆ. ಅವತ್ತು ಹೇಳಿ, ಕಂಟಿನ್ಯೂ ಮಾಡಿ. ಟಫ್ ಲೈಫ್ ಅರುಣನ ಇದ್ದದೆಲ್ಲ ಅಲ್ಲ, ಒಂದು ಅಂದ್ರೆ ಒಳ್ಳೆ ಒಂದು ಖುಷಿ ಉಂಟಲ್ಲ, ಏನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಅಷ್ಟೇ ಬೇರೆ ರೆಸ್ಟ್ ತಗೊಂಡು ಜನರಿಗೆ ಸುಸ್ತಾಗ್ತದೆ ಗೊತ್ತಾ ನಿಮಗೆ? ಕೆಲಸ ಮಾಡಿದವರು ಸುಸ್ತು. ನೀವು ಒಳ್ಳೆ ಕೆಲಸ ಮಾಡೋರು ನೋಡಿ, ಅವ್ರು ಆಕ್ಟಿವ್ ಇರ್ತಾರೆ ಅಲ್ಲ. ಅವ್ರದ್ದು ಕೆಲಸ ಆಗಲೇಬೇಕಲ್ಲ, ಹಾಗೆ ಆಕ್ಟಿವ್ ಇರಲೇಬೇಕು. ಹಾಗೆ ಈಗ ಫುಲ್ ಬೆಳಿಗಿಂದ 15 ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಬೇಕಿದ್ರೆ ನಾನು ಹೀಗೆ ಬೇಕು ಅಂತ ನನ್ನ ಹತ್ರ ಇರ್ತದೆ ಅಂತ, ಅದಾಗೆ ಮಾಡ್ಲೇಬೇಕು. 14 ಆದ್ರೂ ಅದು ಪೂರ್ಣ ಆಗುದಿಲ್ಲ ಅಂತ. ಆಗುದಿಲ್ಲ ಯಪ್ಪ. ಕೌಂಟಿಂಗ್ ಟೈಮಲ್ಲಿ ಎಲ್ಲಿದ್ರಿ ನೀವು? ನಾವು ಆಫೀಸಲ್ಲಿ ಇಲ್ಲಿದ್ದೀವಿ. ನಮ್ಮ ಆಫೀಸ್ ಪಕ್ಕ ಹಾಲ್ ಇದೆ, ಅದರಲ್ಲಿ ಇದ್ದೀವಿ. ಕೌಂಟಿಂಗ್ ಎಷ್ಟು ಜನ ಸೇರಿದ್ರು?
ಕೌಂಟಿಂಗ್ ಅಂತ 1,000 ಜನ ಇದ್ರು ಹಾಲಲ್ಲಿ. ಒಂದು ಈಗ ಚುನಾವಣೆ ಮುಗಿದರೆ ಸಂಜೆ ಒಂದು ಲೆಕ್ಕಾಚಾರ ಬರ್ತದೆ. ಯಾಕಂದ್ರೆ ಬಿಜೆಪಿಯಲ್ಲಿ ಕೆಲಸ ಮಾಡಿದವರಿಗೆ ಓಟಿ ಲೆಕ್ಕಾಚಾರ ಪಕ್ಕ ಇರ್ತದೆ. ಹೌದು. ಅವ್ರ ಬೂತ್ ಅವನು ಹೇಳ್ತಾನೆ ಇಷ್ಟು ಓಟ್ ಸ್ಟ್ರೈಟ್ ಮೆಲ್ಲಮುಳೆ. ನಿಮಗೇನು ಗೆಲ್ತಾನೆ ಅಂತ ಐಡಿಯಾ ಇತ್ತು? 100% ಗೆಲ್ತೇನೆ ಅಂತ ಹೇಳಿದ್ದು. ಅದು ಕೊನೆಯ ಕ್ಷಣದಲ್ಲಿ ನಮಗೆ ನಮ್ಮವರೇ ನಮಗೆ ಹಾಕಬೇಡಿ ಕಾಂಗ್ರೆಸ್ಸಿಗೆ ಹಾಕಿ ಅಂತ ಹೇಳಿದ ಪರಿಣಾಮ ಸ್ವಲ್ಪ ಕೊನೆಯ ಕ್ಷಣದಲ್ಲಿ ಹಣ ಹಂಚಿದ್ದು ಇದೆಲ್ಲ ವ್ಯವಸ್ಥೆ ಇದರಿಂದ ಮೂಳೆ ಒಳ ಲೆಫ್ಟ್ಗೆ ನಿಮಗೆ ಮಿತ್ತ ದುಂಬೋಡ ದುಂಬುಯ್ ಹಾಗೆ ಇಲ್ಲದ್ರೆ ಅದು ಸೋಲುವ ಸಂಗತಿಯೇ ಇಲ್ಲ. ಗೆದ್ದು ಬಿಟ್ಟಿದ್ರೆ ಪವಾಡ ಆಗ್ತದಲ್ಲ. ಅದಾದ ಮೇಲೆ ಕಳೆದ 3 ವರ್ಷದಲ್ಲಿ ನೀವು ಕೆಲಸ ಬಹಳ ಜಾಸ್ತಿ ಮಾಡಿದ್ರಿ, ಓಡಾಡ ಇನ್ನೂ ಜಾಸ್ತಿ ಆಯ್ತು. ಹೌದು. ಅವ್ರು ಎದುರೋದು ಬೇಡ.